ಪಂದ್ಯ ಆರಂಭಗೊಳ್ತಾ ಇದೆ. ಬರುವ ವಾರ ರಾಜೀವ್ ಗಾಂಧಿ ಅಂಕಣದಲ್ಲಿ UK9 ಸ್ಕ್ವೇರ್ಸ್ ಅವರ ಪಂದ್ಯಾಟ ನೀಡುತ್ತದೆ. ಹಗಲು ರಾತ್ರಿಯ ಪಂದ್ಯಾಟ. 5,000 ಎಂಟ್ರಿ ಫೀಸ್ಗೆ 1 ಲಕ್ಷದ ಬಹುಮಾನ ಖಚಿತ ಇರುತ್ತದೆ. ಜೆಕೆ ಓಪನರ್ಸ್ ಅಂಕಣ ಒಳಭಾಗವನ್ನು ಕಾಡ್ತಾ ಒಂದೆಡೆ ಡೇವಿಡ್ ಅರಸೀಕೆರೆ, ಇನ್ನೊಂದೆಡೆ ಬಿನೋ. ಆರು ಓವರ್ಗಳ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ ಇರ್ತದೆ. ಡಗ್ಔಟ್ಸ್ 1 ಹಾಗೂ 2 ಇದೆ. ಒಂದೆಡೆಯಲ್ಲಿ ಜೆಕೆ ಬನ್ನಿ, ಇನ್ನೊಂದೆಡೆಯಲ್ಲಿ ನ್ಯಾಶ್ ಕೂತ್ಕೊಳ್ಳಿ. ಇಬ್ರು ಕೂಡ ಒಂದೇ ಕಡೆ ಕೂತ್ಕೊಳ್ಬೇಡಿ. ಬಹುಶಃ ಅದೃಷ್ಟವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಡಗ್ಔಟ್ ನಂಬರ್ 2. ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕರ ಹಸಿರು ನಿಶಾನೆ ಬರ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಅಫ್ಯಾಕ್ಸ್, ಅರಸೀಕೆರೆ ಡೇವಿಡ್ಗೆ. 2 ಮಹೋನ್ನತ ಸಾಧನೆಗಳ ತಂಡದ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ದಾವಣಗೆರೆಯ ಫೈನಲಿಸ್ಟ್ಗಳು. ನ್ಯಾಶ್ವಿನ್ ಜೆಕೆ ರನ್ನರ್ಸ್ ಆಗಿತ್ತು. ಇವತ್ತು ಇಲ್ಲಿ ಕ್ವಾರ್ಟರ್ ಫೈನಲ್ ಮತ್ತೆ 2 ಮುಖಾಮುಖಿಗಳು. 63 ವರ್ಷಗಳ ಇತಿಹಾಸದ ಜೆಕೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಶಸ್ತಿ ಪಡೆದಂತ ನ್ಯಾಶ್ ತಂಡ. ಬಹಳ ಸುತ್ತಮುತ್ತ ಹೊಡೆತ. ದೀಪೇಕ್ಷಕ್ ಅವರ ಭಾಗ 1 ಓಟದ ಸೇರ್ಪಡೆಯನ್ನು ಕಾಡ್ತಾ ಅವಳಿ ಓಟದ ಪೂರೈಕೆಯನ್ನು ಕಾಡ್ತಾ ಇದೆ. 2 ಓಟದ ಪೂರೈಕೆ. 2 ವಿದೌಟ್ ಲಾಸ್. ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 6 ಓವರ್ಸ್ ಮ್ಯಾಚ್. 6 ಓವರ್ಗಳ ಪಂದ್ಯ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಈ ಪದ ತರುವಾಯ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಾಟ ಇರ್ತದೆ. ಸ್ಮೈಲ್ ತಂಡವನ್ನು ಎದುರಿಸಿದಂತ ತಂಡ ವಿಭೂಷಣ್. ಸ್ಥಳೀಯ ಪ್ರೇಕ್ಷಕ ಹಂಬಲದ ಬೆಂಬಲ ತಂಡ ವಿಭೂಷಣ್ ಸ್ಮೈಲ್ ಅನ್ನು ಎದುರಿಸಲಿಕ್ಕಿದೆ. ಮತ್ತೆ ಅಫ್ಯಾಕ್ಸ್. ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್. ಅಕ್ರಮ ಎಸೆತ. ಬಲಗೂಟ ಸಾಕಷ್ಟು ಹೊರಹೊರಳಿಕೆ ಕಂಡಂತ ಚೆಂಡಿಗೆ ನಿರ್ಣಾಯಕ ಅಕ್ರಮ ಎಸೆತದ ಸೂಚನೆ ನೀಡ್ತಾ ಇದ್ದಾರೆ. ಅನುಭವಿ ನಿರ್ಣಾಯಕರು ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. 3 ವಿದೌಟ್ ಲಾಸ್. ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆಯ ವೈಫಲ್ಯ. ಮೂರೋಟವನ್ನು ದಾಖಲಿಸ್ತಾ ಇದ್ದಾರೆ ಅರಸೀಕೆರೆ ಡೇವಿಡ್. ಜಾನ್ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನ ಕಂಡುಕೊಂಡ್ರು. ಕಳೆದ ಪಂದ್ಯದಲ್ಲೂ ಕೂಡ ಸ್ವಲ್ಪ ಕ್ಷೇತ್ರ ವೈಫಲ್ಯ ಜಾನ್ ದಾಖಲಿಸಿದ್ರು. ಈ ಪಂದ್ಯದಲ್ಲೂ ಕೂಡ 1 ಓಟವಿದ್ದಡೆ 2 ಓಟವನ್ನ ಎಕ್ಸ್ಟ್ರಾವಾಗಿ ನೀಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಪುರುಷಿ ಅವರಿಗೆ ಎಕ್ಸ್ಟ್ರಾ ಸಬ್ಸ್ಟಿಟ್ಯೂಟ್ ಆಗಿ ಬಂದ ನಿಖಿಲ್ ಒಂದು ಸಂಭಾವ್ಯ 6 ಅನ್ನ ತಡೆದಿದ್ರು. 4 ಓಟವನ್ನು ಉಳಿಸಿಕೊಟ್ರು. ಅದೇ ಅವ್ರ ಪಂದ್ಯಕ್ಕೆ ನ್ಯಾಶ್ ಜಯವನ್ನು ದಾಖಲಿಸಿದ ಫ್ರೆಂಡ್ ಸೋಲನ್ನ ಕಂಡಿತ್ತು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಫ್ಯಾಕ್ಟ್. ತಂಡದ ಮೊತ್ತ 6. ಬಹಳ ಸುತ್ತಮುತ್ತ ಹೊಡೆತ. ಕವರ್ಸಿ ಭಾಗದಲ್ಲಿ ಮತ್ತೆ ಒಂದು ಉತ್ತಮ ಹೊಡೆತವನ್ನು ದಾಖಲಿಸ 1 ಓಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಪೂರೈಸ್ತಾ ಇದೆ. ಅಕ್ಷಯ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆ ವಿನೋದ್ ಖಾತೆಗೆ. ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ ಒಂದೆಡೆ ವಿನೋದ್, ಇನ್ನೊಂದೆಡೆ ಡೇವಿಡ್. ತಂಡದ ಮೊತ್ತ 8. ಆರಂಭಿಕ ಓವರ್ ಅನ್ನ ಚಾಲ್ತಿಯನ್ನು ಕಾಡ್ತದೆ. 6 ಓವರ್ಗಳ ಪಂದ್ಯ. 40+ ಘನತೆ ಮೊತ್ತ.
ಇದರ ಮಧ್ಯೆ ರಿವರ್ಸ್ ಶಾಟ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹೊಡೆತ ವೈಫಲ್ಯವನ್ನು ಕಂಡುಕೊಂಡ್ರು ವಿನೋದ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹೊಡೆತಲು ವೈಫಲ್ಯವನ್ನು ದಾಖಲಿಸಿದ್ರು. ವಿನೋದ್ ಹುದ್ದರ್ ನೆಲಕ್ಕುಳ್ತಾ ಇದೆ. ಚೆಕ್ಕೆ ಹುದ್ದರ್ ನೆಲಕ್ಕುಳ್ತಾ ಇದೆ. ಜೈ ಕರ್ನಾಟಕ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಡಿಗಿನ ಸೇರ್ಪಡೆಯನ್ನ ಕಾಡ್ತಾ ಇದೆ ಸುಜಿತ್. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ನ್ಯಾಶ್ ಆಟಗಾರರು ಗಮನಿಸಿ, ಸಮಯ ಮೀರ್ತಾ ಇದೆ. ಈಚ್ ಅಂಡ್ ಎವರಿ ಮಿನಿಟ್ ಪ್ರೀಶಿಯಸ್. ಇಲ್ಲದಿದ್ರೆ ನಮ್ಮ ಸಂಘಟಕರು ನವೀನ ಅಂಕಣ ಒಳಭಾಗಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ಬಹಳಷ್ಟು ಸಮಯಕ್ಕೆ ಪರಿಪಾಲನೆಗೆ ಈ KR ಪುರಂ ಹಿರಿಯ ಆಟಗಾರರು ಮನವನ್ನು ನೀಡ್ತಾ ಇದ್ದಾರೆ. ಬಹುಶಃ ಹಾರ್ಡ್ ಬಾಲ್ ಪಂದ್ಯಾಟದಲ್ಲಿ 4 ನಿಮಿಷ ಪ್ರತಿಯೊಂದು ಓವರ್ಗೆ ತೆಗೆದುಕೊಂಡ್ರೆ ಬಹುಶಃ ನಮ್ಮ ಟೆನ್ನಿಸ್ ಬಾಲ್ ಇತ್ತೀಚಿನ 5 ರಿಂದ 6 ನಿಮಿಷ ಮಿನಿಮಮ್ ತಗೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಸಂಘಟಕರು ಕೂಡ ಕಷ್ಟ ಆಗ್ತದೆ. ಯಾಕಂದ್ರೆ ಡೇ ಪಂದ್ಯಾಟಕ್ಕೆ ಡೇ ಅಂಡ್ ನೈಟ್ಗೆ ಸಾಗಬೇಕಾಗ್ತದೆ. ಬಹಳ ಸುತ್ತಮುತ್ತ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಡೇವಿಡ್ ಬಹಳಷ್ಟು ಆರ್ಭಟಿಸ್ತಾ ಇದ್ದಾನೆ. ಉತ್ತಮ ಆಟ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಆಗ್ತದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತದೆ. ಜೊತೆ ಆಟ ಮುಂದುವರಿಕೆ ಕಾಡ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ ಮುಕ್ತಾಯದ ಬಳಿಕ ತರದ ಮೊತ್ತ 10. ದ ಕಂಪ್ಲೀಷನ್ ನಂಬರ್ 1 ಸ್ಕೋರ್ 10 for 1. ಉತ್ತಮ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಪುರುಷಿ ಅನುಭವಿ ಹಿರಿಯ ಆಟಗಾರ ಎಸಗಾರಿಕೆ ಭಾಗದಲ್ಲಿ ಲಾಲಾಪುರ ಎಕ್ಸ್ಪ್ರೆಸ್. ಬಹಳ ಸುತ್ತಮುತ್ತ ಹೊಡೆತ. ಒಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾನೆ ಡೇವಿಡ್. ಅರಸೀಕೆರೆ ಕ್ಷೇತ್ರ ರಕ್ಷಣೆ ವೈಫಲ್ಯ. ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಒಂದೆಡೆ ಮತ್ತೆ ಕ್ಷೇತ್ರ ವೈಫಲ್ಯನ ಜಾನ್ ಕಾಣ್ತಾ ಇದ್ದಾರೆ. ಜಾನ್ ಹೋದಲ್ಲೆಲ್ಲ ಚೆಂಡು ಬರ್ತಾ ಇದೆ. ಬಹಳ ಸುತ್ತಮುತ್ತ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಂದಿನ ಪಂದ್ಯ ವಿಭೂಷಣ್ ವರ್ಸಸ್ ಸ್ಮೈಲ್. ಟು ಟೀಮ್ಸ್ ಗೆಟ್ ರೆಡಿ ಫಾರ್ ದಿ ಟಾಸ್. ಟಾಸ್ ಕ ಬಾಸ್ ನವೀನ್ ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಎರಡು ತರ ನಾಯಕರು ಟಾಸ್ ಗಾಗಿ ಬನ್ನಿ. ವಿಭೂಷಣ ವರ್ಸಸ್ ಸ್ಮೈಲ್ ಕ್ರಿಕೆಟರ್. ಸ್ಮೈಲ್ ಕ್ಯಾಪ್ಟನ್ ಆದಷ್ಟು ಶೀಘ್ರ ಇತ್ತು ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತ. ದ ಬೌಂಡ್ರಿ. 4 ಓಟದ ಹೆಚ್ಚುವರಿಯ ಸೇರ್ಪಡೆ.
ಸುಜಿತ್ ಬಹಳಷ್ಟು ಅನುಭವಿ ಆಟಗಾರ, ರಿವರ್ಸ್ ಶಾಟ್ ಗಳನ್ನು ದಾಖಲಿಸಬಲ್ಲ ಅಂತ ಆಟಗಾರ ಸುಜಿತ್. ತರದ ಮೊತ್ತ 18. ಸ್ವಲ್ಪ ಮಟ್ಟಿಗೆ ಓಟಗಳನ್ನ ಪಡೆಯುವ ಪ್ರಯತ್ನದಲ್ಲಿ ಯಶಸ್ಸಿನ ದಿಟ್ಟ ಹೆಜ್ಜೆ ನೀಡ್ತಾ ಇದ್ದಾರೆ ಜೆಕೆ. ಈ ತರದ ಎಸೆತ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದೆ. ಒಂದು ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 19. 19. ಮತ್ತೆ ಪುರುಷಿ ಬಹಳ ಸುತ್ತಮುತ್ತ ಹೊಡೆತ. ಮತ್ತೆ ಲಾಂಗಾರಿ ಭಾಗದಲ್ಲೇ ಓವರ್ ಮುಕ್ತಾಯ ಓವರ್ಗಳ ಸಂಖ್ಯೆ ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 20 for 1. 20ಕ್ಕೆ 6 ಓವರ್ಗಳ ಪಂದ್ಯ. ಬಲಿಷ್ಠ ಆರಂಭಿಕೆಯನ್ನು ಕಾಣ್ಕೊಳ್ತಾ ಇದೆ ಜೆಕೆ. ಕಳೆದ ಬಾರಿ ಸಂಪ್ರಸಿದ್ಧಿ ಅಂಕಣದಲ್ಲಿ ಯಲಹಂಕದಲ್ಲಿ ನಡೆದಂತಹ ಪಂದ್ಯಾಟದ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡೆದಂತಹ ಡೇವಿಡ್ ಅರಸೀಕೆರೆ ಇದೇ ಜನವರಿ ಅಂತಿಮ ಹಂತದಲ್ಲಿ ಎಸ್ಪಿಎಲ್ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 3 ಆರಂಭವನ್ನು ಕಾಣ್ತದೆ. ಅದಕ್ಕೆ ಪ್ಲೇಯರ್ಸ್ ಎಲ್ಲ ಆಟಗಾರರಿಗೆ ಆಡುವ ಅವಕಾಶ ಇದೆ. ಅದರಲ್ಲಿ ಯೂಟ್ಯೂಬ್ ಲಿಂಕ್ ಅನ್ನು ಮಾಡಿ ಅದರಲ್ಲಿ ಆಟವನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದರ ಸಂಘಟಕರು ಈಗಾಗಲೇ ನದೀಮ್ ಅಖ್ತರ್ ಹಾಗೂ ಶಾಮೀರ್ ತಿಳಿಸ್ತಾ ಇದ್ದಾರೆ. ಎಸ್ಪಿಎಲ್ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 3 ಜನವರಿ ಅಂತಿಮ ಹಂತದಲ್ಲಿ ನಡೆಯುತ್ತದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಫ್ಯಾಕ್ಸ್ ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಬೇಕು. ಗಮನಿಸಿ, 6 ಓವರ್ಗಳ ಪಂದ್ಯ 25 ನಿಮಿಷ 25 ಮಿನಿಟ್ಸ್. ಇನ್ನೂ ಕೂಡ 4 ಪಂದ್ಯಗಳು ಬಾಕಿ ಇದೆ, ದಯಮಾಡಿ ಗಮನಿಸಿ. ಇದೇ ರೀತಿಯಲ್ಲಿ ಹೋದ್ರೆ ಬಹುಶಃ ಪಂದ್ಯಾಟ 4 ರಿಂದ 5 ಓವರ್ ಆಗ್ತದೆ. ನಿಮ್ಮ ಸಹಕಾರವಿದ್ದರೆ ಮಾತ್ರ ಪಂದ್ಯ 8 ಓವರ್ಗೆ ಮುಂದುವರಿತದೆ. ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮೊತ್ತ 21 21. ಕೆಸಿ ಮೆಮೋರಿಯಲ್ ಕಪ್ ಸಾಗ್ತಾ ಇದೆ. 2 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ ಕೆಆರ್ ಪುರಂ ಐಟಿ ಅಂಕಣದಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಯಶಸ್ವಿಯಾಗಿ ಇಷ್ಟು ಹುಡುಗರು ಈ ಪಂದ್ಯಾಟವನ್ನ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಯಾವುದೇ ರೀತಿಯ ಆಘಾತವಿಲ್ಲ. ಕೇವಲ ಒಂದು ಹುದ್ದೆಯನ್ನು ಕಳ್ಕೊಳ್ಳಿ. ವಿನೋದ್ ಔಟ್ ಆದಂತ ಆಟಗಾರ. ಬಹಳ ಸುತ್ತಮುತ್ತ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತದೆ. ತರದ ಮೊತ್ತ 22 22. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಅಫ್ಯಾಕ್ಸ್ ಎಸೆಗಾರಿಕೆ ಭಾಗದಲ್ಲೇ ಈ ತನ್ಮದಲ್ಲಿ ಓವರ್ ಫೋಟೋ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆದ ಮಿಡಿಕೋಡಿ ಭಾಗದಲ್ಲಿ ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನಿಖಿಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಫ್ಯಾಕ್ಸ್. ಈ ಒಂದು ಪದ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಮತ್ತೆ ಅಫ್ಯಾಕ್ಸ್ ಬಹಳಷ್ಟು ಚಕ್ಯತೆಯನ್ನ ದಾಖಲಿಸ್ತಾ ಇದ್ದಾನೆ ಅಫ್ಯಾಕ್ಸ್.
ಬಹಳ ಉತ್ತಮದ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಚೆಂಡು ಜಾನ್ ಕೈ ಸೇರ್ತಾ ಇದೆ. ಪವರ್ ಶಾಟ್ಗೆ ಭಾಗದಲ್ಲಿ ನ್ಯಾಷನಲ್ ಹೊಸ ಯುವ ಎಸೆತಗಾರ ಮನು, ಹೆಸರುಘಟ್ಟ ಮನು. ಕಳೆದ ಪಂದ್ಯದಲ್ಲಿ ಕೂಡ ಬಹಳ ಉತ್ತಮದ ಒಂದು ಎಸೆತಗಾರಿಕೆಯನ್ನ ನಿರ್ವಹಿಸಿದ್ರು ಮನು. ಹೆಸರುಘಟ್ಟ ಮೂಲದ ಆಟಗಾರ ಸುನಿಲ್ ಹೆಸರುಘಟ್ಟ ಪಟ್ಟ ಶಿಷ್ಯ. ಬಹಳಷ್ಟು ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಔಟ್ ರಾಜ್ಯ ಆಗ್ತಾ ಬೈ ಮುಖ್ಯನಾ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನ ಕಾಡ್ತಾ ಇದೆ. ಕೆಲವೊಂದು ಸಿಟಿಯ ತಂಡಗಳು ಗ್ರಾಮೀಣ ಪ್ರತಿಭೆಗಳಿಗೆ ಬಹಳಷ್ಟು ಅವಕಾಶವನ್ನು ನೀಡ್ತಾ ಇದೆ. ಫ್ರೆಂಡ್ಸ್, JK, ಅದೇ ರೀತಿಯಲ್ಲಿ ನ್ಯಾಶ್ ಕೂಡ. ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಸುಜಿತ್ ಖಾತೆಗೆ. ಮುಕ್ತವರ ಕಡತ ಓವರ್ಗಳ ಸಂಖ್ಯೆ 3. ಕಾಂಪಿಟೇಷನ್ ಓವರ್ ನಂಬರ್ 3, ಸ್ಕೋರ್ 26 for 1. 3 ಓವರ್ಗಳ ಮುಕ್ತಾಗಿ 26ಕ್ಕೆ 1. ಇನ್ನು ಕೂಡ 3 ಓವರ್ಗಳಿವೆ. ಆಟಗಾರಿಗೆ ದಣಿವನ್ನು ಆರಿಸ್ತಾ ಇದ್ದಾನೆ. ಜೈ ಕರ್ನಾಟಕದ 12ನೇ ಆಟಗಾರ ಶರತ್ ನಂಜಪ್ಪ. ಅವರ ಬರ್ತ್ಡೇ ಬಾಯ್ ಇವತ್ತು ಎದುರಾಳಿಗೆ ಅದೇ ತರ ತಮ್ಮ ತಂಡದ ಆಟಗಾರ ಅಂಪೈರ್ಗೆ ಸ್ವಲ್ಪ ಮಟ್ಟಿಗೆ ನೀರು ಕುಡಿಸ್ತಾ ಇದ್ದಾನೆ. ಹುಟ್ಟಿದ ಶುಭಾಶಯಗಳು ಶರತ್ ನಂಜಪ್ಪಗೆ. ನಂಜ ಮುಂದಿನ ಪದಕ್ಕೆ ಟಾಸ್ ಗಾಗಿ ಕರೀತಾ ಇದ್ದಾವೆ. ಸ್ಮೈಲ್ ಕ್ಯಾಪ್ಟನ್, ಆದಷ್ಟು ಶೀಘ್ರ ಬನ್ನಿ. ಅವರ ಎದುರಿಸುವ ತಂಡ ವಿಭೂಷಣ್, ಸ್ಥಳೀಯ ಪ್ರತಿಭೆಗಳ ತಂಡ ವಿಭೂಷಣ್ ಅವರು ಇಲ್ಲೇ ಇದ್ದಾರೆ. ಸ್ಮೈಲ್, ನೀವು ಆದಷ್ಟು ಶೀಘ್ರ ಅಲ್ಲಿ ಟಾಸ್ಗಾಗಿ ಬರಬೇಕು. 6 overs ಮ್ಯಾಚ್. ನೀವು ಡಿಲೇ ಮಾಡಿದ್ರೆ ನಿಮ್ಗೆ 5 ಓವರ್ ಆಗುತ್ತೆ. ದಯಮಾಡಿ ಗಮನಿಸಿ, ಸಮಯಕ್ಕೆ ಹೊಂದಾಣಿಕೆ ಕೊಡಿ. ಯಾಕಂದ್ರೆ KR ಪುರಂ ಹಿರಿಯ ಆಟಗಾರರು ಸಮಯಕ್ಕೆ ಪಕ್ಕಾ ಇದ್ದಾರೆ. ಈಗಾಗಲೇ KR ಪುರಂ ಪರವಾಗಿ ಬಹಳಷ್ಟು ಪಂದ್ಯ ಆಡಿದ ಶ್ರೀಹರಿ ಕೂಡ ಸ್ಮೈಲ್ ನೀಡ್ತಾ ಇದ್ದಾನೆ. ಬಹಳಷ್ಟು ಉಡುಪಿ ಮಂಗಳೂರು ಕಡೆಯಲ್ಲಿ ಬಹಳಷ್ಟು ಪಂದ್ಯ ಆಡಿದನು ಶ್ರೀಹರಿ. ಠಾಕೂರ್ ಶ್ರೀಹರಿ ಅವರ ಶಾಟ್ ಕೆಲವೇ ಸಮಯದಲ್ಲಿ ನಡೆಯುವ ಸಾಧ್ಯತೆ ಕೂಡ ಇದೆ. 40+. ಎದುರಾಳಿಗಳು ಈ ಪಂದ್ಯಾಟವನ್ನು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ಶ್ರೀಹರಿ ತಂಡ. ಡಗ್ಔಟ್ 3, ಲಾಂಗ್ ಆಫ್ ಲಾಂಗ್ ಕಡೆ 40+, 50+, 60+. KR ಪುರಂ ಎಲ್ಲ ಹಿರಿಯ ಆಟಗಾರರು ಬಹಳಷ್ಟು ಮಾತುಕತೆ ನಡೆಸ್ತಾ ಇದ್ದಾರೆ. ಯಾವ ಹಂತದಲ್ಲಿ ಕೂಡ ಅವರ ಶಾರ್ಟ್ ಪಿಚ್ ಬಹುಶಃ ಕಮೆಂಟ್ರಿ ಬಾಕ್ಸ್ ಹಿಂಬದಿಯಲ್ಲಿ ಆಗೋ ಚಾನ್ಸಸ್ ಇದೆ. ರಾಜಣ್ಣ ಅಂಡ್ ಟೀಮ್, ಓ ಮಹೇಶ್, ಅದೇ ರೀತಿಯಲ್ಲಿ ಶ್ರೀಹರಿ, ಠಾಕೂರ್, ಈ ರೀತಿಯಾಗಿ ಬಹಳಷ್ಟು ಹಿರಿಯ ಆಟಗಾರರೆಲ್ಲ ಬಹುಶಃ ಕೆಲವೇ ಸಮಯದಲ್ಲಿ ತಮ್ಮ ಆಟದ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮನು ಟು ಸುಜಿತ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಅಲ್ಲಿ ಕೆಮರಾದ ಸ್ಟ್ಯಾಂಡ್ ಹತ್ರ ನಿಂತವ್ರು ಸ್ವಲ್ಪ ಗಮನಿಸಿ. ಅಲ್ಲಿ ತೆರವುಗೊಳಿಸಿ. ಸ್ಟ್ರೈಟ್ ಸ್ಟ್ಯಾಂಡ್ ಅಲ್ಲಿ ವಿದ್ಯುತ್ ಪ್ರವಹಿಸೋ ಚಾನ್ಸಸ್ ಇದೆ. ದಯಮಾಡಿ ಗಮನಿಸಿ, ಕರೆಂಟ್ ಹೊಡೆಯೋ ಚಾನ್ಸಸ್ ಇದೆ. ಮತ್ತೆ ಮನು ಈ ಬಾರಿ ಎಸೆತ ಚೆಂಡು ಡೇವಿಡ್ಗೆ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತರದ ಮೊತ್ತ 28. 28, 4th ಓವರ್ ಇನ್ ಪ್ರೋಗ್ರೆಸ್.
ಮುಂದಿನ ಪಂದ್ಯಕ್ಕಾಗಿ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಒಂದೆಡೆಯಲ್ಲಿ ವಿಭೂಷಣ್ ಸುನಿಲ್, ಇನ್ನೊಂದೆಡೆಯಲ್ಲಿ ಸ್ಮೈಲ್ ಬಹಳಷ್ಟು ಟಾರ್ಗೆಟ್ ಮಾಡ್ತಾ ಈ ತರ ಉತ್ತಮ ಹೊಡೆತ ರಿವರ್ಸ್ ಶಾಟ್ ಸುಜಿತ್ ಮುಖ್ಯನ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ವಿಭೂಷಣ್ ಒಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯ, ಹೈ ವೋಲ್ಟೇಜ್ ಮ್ಯಾಚ್, ಸ್ಮೈಲ್ ವರ್ಸಸ್ ವಿಭೂಷಣ್. ಈತನ ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ ಸ್ಕ್ವೇರ್ ಆಗಿ ಭಾಗದಲ್ಲಿ ಬೌಂಡರ್ ದಾಖಲಿಸ್ತಾ ಇದ್ದಾರೆ. ಮನು ಸ್ವಲ್ಪ ಲೋವರ್ ಆಗಿ ಬಿಟ್ಟಂತ ಒಂದು ಚೆಂಡು, ಸುಂದರತೆ ಆಟವನ್ನ ಆಡ್ತಾ ಇದ್ದಾನೆ ಡೇವಿಡ್. ಅರಸೀಕೆರೆ ಡೇವಿಡ್ ಬಹಳ ಸಮಯದ ನಂತರ ದಾಂಡು ನರ್ತನಗೈತಾ ಇದೆ. ಡೇವಿಡ್ ಬ್ಯಾಟ್ ಸ್ವಲ್ಪ ಮಟ್ಟಿಗೆ ಆರ್ಭಟ ಆರಂಭಿಸ್ತಾ ಇದ್ದಾನೆ ಡೇವಿಡ್. ಮೊತ್ತ 33, 33, ದ ಫೋರ್ತ್ ಓವರ್ ಇನ್ ಪ್ರೋಗ್ರೆಸ್. 40+ ಘನತೆ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂತಹಾರದ ಮೊತ್ತ. ಆ ಮೊತ್ತ ಆಗಬೇಕಾದ್ರೆ ಬಿರುಸಿನ ಹೊಡೆತಗಳು ಬರಬೇಕಾಗಿದೆ. ಇನ್ನೂ ಕೂಡ ಅಂಕಣ ಒಳಭಾಗದಲ್ಲಿ ದಾವಣಗೆರೆ ಉತ್ತಪ್ಪ ಆಗಮಿಸುವ ನಿರೀಕ್ಷೆ ಇದೆ. ನಿಂತ ಉತ್ತಪ್ಪ ಅಲ್ಲೇ ಕುಳಿತುಕೊಳ್ತಾ ಇದ್ದಾನೆ. ಒಂದೋಟದ ಹೆಚ್ಚುವರಿ ಏರ್ಪಡೆ, ಓಟ ಪೂರೈಸುವಂತ ಬಹಳಷ್ಟು ಉತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಮೊಯ್ಗೆ ಮೊಯ್ ಬಹುಶಃ ಫ್ರೆಂಡ್ಸ್ ವಿರುದ್ಧ ಇದೇ ರೀತಿ ಓಟವನ್ನು ಮಹೇಶ ದಾಖಲಿಸಿದ್ರು. 4ರಿಂದ 5 ಅವಳಿ ಓಟವನ್ನು ದಾಖಲಿಸಿದ್ರು ಮಹೇಶ್. ಬಹಳ ಉತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಮಹೇಶ ದಾಖಲಿಸಿದ್ರು. ಬಹುಶಃ ಅದೇ ರೀತಿಯ ತಂತ್ರ ಈಗ ಜೆ.ಕೆ. ನ್ಯಾಶ್ ವಿರುದ್ಧವೇ ಮಾಡ್ತಾ ಇದೆ. ಸಮಯ ಕಳೆದಂತೆ ಡೇವಿಡ್ ಸ್ವಲ್ಪ ಬೇಗ ಹೆಚ್ಚುತ್ತಾ ಇದೆ. ಮೊತ್ತ 35, 35. ಈತನ ಮಧ್ಯೆ ಅನಾವಶ್ಯಕ ಉದಾಹರಣೆ ಕಳ್ಕೊಳ್ತಾ ಇದ್ದಾನೆ ಡೇವಿಡ್. ಉದ್ದಾರೆ ಆಘಾತವನ್ನ ಕಾಡ್ತಾ ಇದೆ. ಬಹಳ ಉತ್ತಮ ರೀತಿ ಆಟವನ್ನು ತೋರ್ಪಡಿಸಿದ್ರು ಕೂಡ ಡೇವಿಡ್. 35, 35. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 35ಕ್ಕೆ ಏರಿದ. ಕ್ಯಾಪ್ಟನ್ ಓವರ್ ನಂಬರ್ 4, ಸ್ಕೋರ್ 35 for 2. ಹತ್ತೊಂಬತ್ತರ ಆಟವನ್ನು ಆಡಿದ್ರು ಡೇವಿಡ್. ಆಟವನ್ನು ಆಡಿದಂತ ತಂಡಗಳು ಊಟಕ್ಕೆ ರೆಡಿ ಇರಬೇಕು. ಈಗ ಊಟ ಬಂದಿದೆ, ಊಟವನ್ನು ಮಾಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮುಖ್ಯ ವೇದಿಕೆಯ ಎಡಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ಆಡಿದ ಎಲ್ಲಾ ತಂಡಗಳು ಗಮನಿಸಿ. ಫ್ರೆಂಡ್ಸ್, ಅವಿಘ್ನ ಸೃಷ್ಟಿ. ಈಗ ಆಟವಾಡಿದ ತಂಡ, ತದನಂತರ ಸ್ಥಳೀಯ ಪ್ರೇಕ್ಷಕರು ಅವಕಾಶ ಇದೆ. ಯಾಕಂದ್ರೆ ಫಸ್ಟ್ ಆಟಗಾರರಿಗೆ, ಯಾಕಂದ್ರೆ ದಣಿವ ಇರ್ತಾರ. ಅದಾದ ನಂತರ ಪ್ರೇಕ್ಷಕರು ಬಿಸಿಲ ಜಳದಲ್ಲಿ ಪಂದ್ಯಾಟ ನೋಡ್ತಾ ಇದ್ದಾರೆ. ಲಾಸ್ಟ್ ಓವರ್ಸ್ ರಿಮೈನಿಂಗ್, 12 balls remaining. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಪುರುಷೋತ್ತಮ ಸುಜಿತ್ಗೆ, ಅಂಕಣ ಒಳಭಾಗದಲ್ಲಿ ಮೊಹಸೇನ್ ಮತ್ತು ಅವರ ನಂಬುಗೆ ಆಲ್ರೌಂಡರ್ ಸವ್ಯಸಾಚಿ ಜೆಕೆಗಳ ಪರವಾಗಿ. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಿ. ಸಮಯದ ಪರಿಪಾಲಕರು ಟಾಸ್ಕ್ ಬಾಸ್ ನವೀನ್ ಅವರು ಈಗಾಗಲೇ ಸೀಮಾಕ್ಕೆ ಸನಿಹವೇ ಇದ್ದಾರೆ. ಮತ್ತೆ ಪುರುಷಿ ಶಾರ್ಟ್ ಆಗಿ ಬಿದ್ದ ಚೆಂಡು
ಹೊಡೆತಗಾರಿಕೆಯಲ್ಲಿ ವಿಫಲತೆಯನ್ನ ಸಾಧಿಸ್ತಾ ಇದೆ. ಸಮಯದ ಹೊಂದಾಣಿಕೆ ಕೊರತೆ ಸುಜಿತ್ ದಾಖಲಿಸಿದ್ರು. ಅಂಕಣ ಒಳಭಾಗದಲ್ಲಿ ನ್ಯಾಶ್ ಇವತ್ತು ಖ್ಯಾತ ಆಟಗಾರ ಪ್ರಖ್ಯಾತ್ ಅವ್ರನ್ನ ಬಿಟ್ಟು ಆಡ್ತಾ ಇದೆ. ಬಹುಶಃ ಪ್ರಖ್ಯಾತ್ ಮುಂದಿನ ಪಂದ್ಯದಲ್ಲಿ ವಿಭೂಷಣ್ ಪರವಾಗಿ ಆಡ್ತಾರೆ. ಸ್ಥಳೀಯ ಹೀರೋ. ಅಂಕಣ ಒಳಭಾಗದಲ್ಲಿ ಅನುಭವಿ ಆಟಗಾರ ಉತ್ತಪ್ಪ. ನಿನ್ನೆ ದಿನದಲ್ಲಿ ಹಾಲಪ್ಪ ಆಗಮಿಸಿದ ದಾವಣಗೆರೆಯಿಂದ, ಇವತ್ತು ಉತ್ತಪ್ಪ ಆಗಮಿಸ್ತಾ ಇದ್ದಾರೆ. ಅಂತಿಮ 11 ಎಸೆತ ಮಾತ್ರ ಬಾಕಿ ಇದೆ. ತಡದ ಮೊತ್ತ 35, 35. ಬಹಳ ಉತ್ತಮತೆ ಒಂದು ರನ್ ಧಾರಣೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಜೆಕೆ. ಜೈ ಕರ್ನಾಟಕ. ಬಿರುಸಿನ ಹೊಡೆತವನ್ನು ಮಾಡುವಂತ ಪ್ರಯತ್ನ. ಸೋವಾರ್ಡ್ ಡೆಲಿವರಿ ನೋಟ್ ಆಗುವಂತ ಅವಕಾಶ ಇಲ್ಲ. ಇದನ್ನು ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಈಗಾಗಲೇ ಚೆಂಡು ಕ್ಷೇತ್ರ ರಕ್ಷಣೆ ವೈಫಲ್ಯ. ಕೀನ್ಯಾದಿಂದ ನೈರೋಬಿಗೆ ಸಂದೀಪ್ ಕೀನ್ಯಾ. ಆದರೂ ಕೂಡ ಹಸನ್ ಮುಖಿ ನಗು ನಗುತ್ತ ಕೀನ್ಯಾ. ತನ್ನ ಮೊತ್ತ 37, 37. ಸ್ವಲ್ಪ ಮಟ್ಟಿಗೆ ನ್ಯಾಷನ್ ಆಟಗಾರರು ಸಹಕರಿಸ್ತಾ ಇದೆ ಜೆಕೆ ರನ್ನಿಗಾಗಿ. ಯಾಕಂದ್ರೆ ಬಹಳಷ್ಟು ಇವತ್ತಿನ ದಿನ ನ್ಯಾಶು ಬಹಳಷ್ಟು ಕ್ಷೇತ್ರ ರಕ್ಷಣೆ ಸ್ವಲ್ಪ ವೈಫಲ್ಯವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಪುರುಷಿ ಹಿರಿಯ ಅನುಭವಿ ಆಟಗಾರ ಲೈಲಾಪುರ ಎಕ್ಸ್ಪ್ರೆಸ್. ಈ ಬಾರಿ ಎಸೆದ ಚೆಂಡು ಬಹಳಷ್ಟು ಮತ್ತು ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮಹೇಶ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. 38, 38. ದ 5th ಓವರ್ ಇನ್ ಪ್ರೋಗ್ರೆಸ್. 3 ವಿಕೆಟ್ ಅನ್ನು ಈಗಾಗಲೇ ಕಳ್ಕೊಳ್ತಾ ಇದೆ ಜೆಕೆ. ಕೆಸಿ ಮೆಮೋರಿಯಲ್ ಕಪ್ ಇಲ್ಲಿ ಸಾಗ್ತಾ ಇದೆ. ವಿ ಗ್ರೂಪ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಈ ಒಂದು ಪಂದ್ಯದ ಮ್ಯಾನ್ ಆಫ್ ದ ಸೀರೀಸ್ಗೆ ಫೋನೋಮೆನಿಯಾ BLR ಜಗದೀಶ್ ಅವರು ಸೈಕಲ್ ನೀಡುತ್ತಾ ಇದ್ದಾರೆ. ಅತಿ ಯಶಸ್ವಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಉತ್ತಪ್ಪ. ಒಂದು ಓಟದ ಸೇರ್ಪಡೆ. ತಡದ ಮೊತ್ತ 39. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಯಾವ ಹಂತದಲ್ಲಿಯೂ ಕೂಡ ವರುಣನ ಆಗಮನ ನಿರೀಕ್ಷೆ ಕೂಡ ಕಂಡುಕೊಳ್ತಾ ಇದೆ. ಒಂದು ಹಂತದಲ್ಲಿ ಕೂಲ್ ವೆದರ್ ಬರ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ ಮೌಸೇನ್. ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆವಾಗಿದೆ ಪುರುಷೋತ್ತಮ. ತರದ ಮೊತ್ತ 39, 39. 5th ಓವರ್ ಇನ್ ಪ್ರೋಗ್ರೆಸ್. ಈ ತನ್ಮಧ್ಯೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ. ಕ್ಯಾಚ್ ಆಗೋ ಅವಕಾಶ ಇದೆ. ತನ್ಮೂಲಕ ಮತ್ತೊಂದು ಹುದ್ದೆಯ ಪತನ. ಅಕ್ಷಯ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೌಸಿನ್ ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಬಹುಶಃ ಫ್ಲಾಟ್ ಆಗಿ ಚೆಂಡನ್ನು ಹೊಡೆದಿದ್ರೆ ಅದು ಸೀಮಾರೇಖೆ ಹೊರಭಾಗ ಕಾಣುವ ಅವಕಾಶ ಇತ್ತು. ಆದರೆ ಗಗನ ಚುಂಬಿ ಹೊಡೆತ ಹುದ್ದರನ್ನ ಕಳ್ಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 39. ದಿ ಕಾಂಪಿಟೇಷನ್ ಓವರ್ ನಂಬರ್ 5 ಸ್ಕೋರ್ 39 for 4. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. ಈ ಹಂತದಲ್ಲಿ ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಬದಲಾವಣೆ, ಅದೇ ರೀತಿ ದಾಂಡಿಗತನದಲ್ಲಿ ಕೂಡ ಬದಲಾವಣೆ. ಅಂಕಣ ಒಳಭಾಗದಲ್ಲಿ ಮತ್ತವರ ಜೆಕೆ ಆಲ್ರೌಂಡರ್ ಸಚಿನ್ ಮಹಾದೇವ ಮತ್ತರ ಅರಸೀಕೆರೆ ಮೂಲದ ಆಟಗಾರ. ಎಂ ಸ್ಪೋರ್ಟ್ಸ್ ಮಾಲಕ ಸಚಿನ್ ಈಗ ಅಂಕಣ ಒಳಭಾಗದಲ್ಲಿದ್ದಾರೆ. ಓಂಕಾರ್ ಪಾಟೀಲ್ ಮಹಾರಾಷ್ಟ್ರ ಮೂಲದ ಮುಖ್ಯ ಟೆಕ್ನಿಷಿಯನ್. ಬಹುಶಃ ಮುಂದಿನ ದಿನಗಳಲ್ಲಿ
ಓಂಕಾರ್ ಪಾಟೀಲ್ ಎಂ ಸ್ಪೋರ್ಟ್ಸ್ ಮುಖ್ಯ ಟೆಕ್ನಿಷಿಯನ್. ಬಹುಶಃ ಅವಿಘ್ನ ಸೃಷ್ಟಿಯ ಪರವಾಗಿ ಆಡುವ ಯೋಚನೆ ಇದೆ. ಅದಕ್ಕೆ ರವಿ ಸಾಥ್ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಮತ್ತೆ ಪ್ರವೀಣ ಈತನ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹುಶಃ ಐಟೆ ಅಂಕಣ ಸಣ್ಣದಾಗ್ತಾ ಇದೆ. ದಾವಣಗೆರೆ ಅಂಕಣ ಸ್ವಲ್ಪ ದೊಡ್ಡದಾಗಿತ್ತು. ಅಲ್ಲಿ ಉತ್ತಪ್ಪ ಸಿಕ್ಸರ್ ಬಂತು. ಆದ್ರೆ ಇವತ್ತು ಉತ್ತಪ್ಪನ ಹೊಡೆತ ನಿಖಿಲ್ ತಡಿತಾ ಇದ್ದಾನೆ. ನಿಖಿಲ್ ಕಳೆದ ಪಂದ್ಯದಲ್ಲಿ ಫ್ರೆಂಡ್ಸಿನ ಒಂದು ಸಿಕ್ಸರ್ ಅನ್ನು ಅಡ್ಡಗೋಡೆಯಿಸಿದ್ರು. 4 ರನ್ ಉಳಿಸಿದ. ಅದೇ ಆ ಪಂದ್ಯಾಟಕ್ಕೆ ಟರ್ನಿಂಗ್ ಪಾಯಿಂಟ್. ತಂಡದ ಮೊತ್ತ ಸ್ಥಗಿತತೆಯನ್ನು ಕಾಡ್ತಾ ಇದೆ. 39 ಅಂಕಣ ಒಳಭಾಗದಲ್ಲಿ ಮತ್ತೊಬ್ಬ ಅನುಭವಿ ಹಿರಿಯ ಆಟಗಾರ ಶಂಕರ. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯ ಅಂಕಣ ಒಳಭಾಗವನ್ನು ಕಾಣ್ತಾ ಇದೆ. ಸ್ಮೈಲ್ ವರ್ಸಸ್ ವಿಭೂಷಣ್. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಸಮಯ ಮೀರ್ತಾ ಇದೆ. ಮತ್ತೆ ಪ್ರವೀಣ ಮತ್ತೆ ಮೈಸೂರು ಎಕ್ಸ್ಪ್ರೆಸ್ ಪ್ರವೀಣ್ ಗೌಡ. ಈ ಬಾರಿ ಎಸಂತ ಚೆಂಡು ಬಳಸುವುದು ಮತ್ತೆ ಸತ 1 ಓಟದ ಹೆಚ್ಚುವರಿ ಸೇರ್ಪಡೆ. ಬಹಳ ಸುತ್ತ ಮತ್ತೆ ಜಾಣ್ಮೆ ಆಟವನ್ನ ಸಚಿನ್ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 40 ಸ್ಟ್ರೈಕರ್ ಭಾಗದಲ್ಲಿ ಶಂಕಿ. ಒಂದು ಹಂತದಲ್ಲಿ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಜಗದ ನೇಮ. ಇನ್ನು ಸಚಿನ್ ಆರ್ಭಟ ಯಾವ ರೀತಿ ಆರಂಭದ ಕಾದು ನೋಡ್ಬೇಕಾಗಿದೆ. ಮತ್ತೆ ಪ್ರವೀಣ 4 ಎಸೆಗಳು ಮಾತ್ರ ಬಾಕಿ. ತಂಡದ ಮೊತ್ತ 40. ಸ್ವಲ್ಪ ಮಟ್ಟಿಗೆ ಘನತೆ ಮತ್ತು 6 ಓವರ್ಗಳ ಪಂದ್ಯದಲ್ಲಿ ಬಹಳ ಸುತ್ತಮುತ್ತ ಸತ 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಬಹುಶಃ ಅಂಕಣದ ಒಳಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಆಗ್ತಾ ಇದೆ ಪುರುಷಿ ಅವರು ಕಿನ್ಯಾಗೆ. ಯಾವ ಹಂತಲ್ಲಿ ಕೂಡ ಸ್ಮೈಲ್ ಕಿನ್ಯಾ. ಅಂತಿಮ 3 ಎಸೆತಗಳು ಮಾತ್ರ ಬಾಕಿ ಇದೆ. 41 ಮತ್ತೆ ಪ್ರವೀಣ ಈ ತರಮದ ಎಸೆತ ಚೆಂಡು ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಮತ್ತೆ ಪ್ರವೀಣ್ 5ನೇ ಬಾರಿ ಸಚಿನ್ಗೆ. ಸ್ಟ್ರೈಕರ್ ಬಾಯದಲ್ಲಿ ಸಚಿನ್, ನಾಶಕರ ಬಾಯದಲ್ಲಿ ಶಂಕಿ. ಈತರ ಮಧ್ಯ ವಿಶಿಷ್ಟ ರೀತಿ ಹೊಡೆತ ಮಾಡುವಂತ ಪ್ರಯತ್ನ. ಸಚಿನ್ಗೆ ಜೀವದಾನ +2 ರನ್. ಮನು ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಬಹುಶಃ ಅರಿಸಿಕೆರೆ ಆಟಗಾರರು ಇದೇ ರೀತಿ ಹೊಡೆತ ಮಾಡ್ತಾರೆ. ಮುಂಚೆ ಡೇವಿಡ್ ಕೂಡ ಇದೇ ರೀತಿ ಒಂದು ಹೊಡೆತವನ್ನು ದಾಖಲಿಸಿ ಬೌಂಡ್ ದಾಖಲಿಸಿದ್ರು ಡೇವಿಡ್. ಈಗ ಸಚಿನ್ ಕೂಡ ಅದೇ ರೀತಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಮತ್ತೆ ಪ್ರವೀಣ ಕೊನೆಯ ಬಾರಿ. ತಂಡದ ಮೊತ್ತ 43 ಅಂತಿಮ ಎಸೆತ.
ಈ ತನ್ಮಧ್ಯೆ ಕ್ಲೀನ್ ಬಾಲ್ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನದಲ್ಲಿ ಸಚಿನ್ ಮಹಾದೇವನ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ತನ್ಮೂಲಕ ನಿಗದಿತ 6 ಓವರ್ಗಳಲ್ಲಿ ಜೈ ಕರ್ನಾಟಕ 43 ಓಟವನ್ನು ದಾಖಲಿಸಿದೆ. ಈ ಪಂದ್ಯದಲ್ಲಿ ಜಯವನ್ನು ದಾಖಲಿಸಬೇಕಾದ ನ್ಯಾಶ್ 44 ಆಟವನ್ನು ಆಡಬೇಕಾಗಿದೆ. ಮುಂದಿನ ವೀಕ್ಷಕರಿಗಾಗಿ ಅಫ್ಜಲ್ ಕಪ್ಪ. ಧನ್ಯವಾದಗಳು ಶಿವರವರೇ. ಆರಂಭಿಕ ಹಂತದಲ್ಲಿ ದಂಡಿಗತನವನ್ನು ಮಾಡಿರ್ತಕ್ಕಂಥ ಜೈ ಕರ್ನಾಟಕ 43 ಓಟವನ್ನು ದಾಖಲಿಸ್ತಾ ಇದೆ. ಇವಾಗ ನ್ಯಾಶ್ ಬೆಂಗಳೂರು 44ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಶೀಘ್ರಗತಿಯಲ್ಲಿ ದಾಂಡಿಗರ ಕಡೆಗೆ ಆಗಮಿಸಬೇಕು. ಈಗಾಗಲೇ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ. ಮೋಡ ಕವಿದ ವಾತಾವರಣ, ತಂಪಾಗಿರ್ತಕ್ಕಂಥ ಗಾಳಿ, ಒಂದು ರೀತಿಯಾಗಿ ಕ್ರಿಕೆಟ್ ಆಟಗಾರರಿಗೆ ನೋಡುಗರಿಗೆ ಹೇಳಿ ಮಾಡಿಸಿದಂತ ವಾತಾವರಣ ಸೃಷ್ಟಿಯಾಗಿದೆ. ಬಹುಶಃ ಈ ವಾತಾವರಣ ಮತ್ತೆ ಬದಲಾಗುವ ಸಾಧ್ಯತೆ ಇದೆ. ಬಹುಶಃ ಮಳೆ ಬರುವಂತಹ ಸಾಧ್ಯತೆ ಇದೆ. ವರುಣ ರಾಯ ಮತ್ತೆ ಆರ್ಭಟಿಸುವಂತ ಸಾಧ್ಯತೆ ಇದೆ. ಬಹುಶಃ ಒಂದು ಟೂರ್ನಮೆಂಟ್ ಮುಗಿಯುವವರೆಗೆ ನಮಗೆ ಯಾವುದೇ ರೀತಿಯ ಅಡೆತಡೆ ಉಂಟಾಗದಿರಲಿ ಅನ್ನುವಂತ ಆಶಯ ನಮ್ಮದಾಗಿದೆ. ಅಲ್ಲಿ ನ್ಯಾಶ್ ಆಟಗಾರರು ಓಪನರ್ಸ್ ಅನ್ನ ಕಣಕ್ಕಿಳಿಬೇಕು ಸರ್. ಯಾಕಂತಂದ್ರೆ ಬಹುಶಃ ನೀವು ವಾತಾವರಣ ಗಮನಿಸಬೇಕಾಗಿದೆ. ಸಂಪೂರ್ಣವಾಗಿ ಬದಲಾಗಿದೆ. ಇನ್ನು ಕೂಡ ಬಹಳಷ್ಟು ಪಂದ್ಯ ನಡೀಬೇಕಾಗಿದೆ. ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟ ನಮ್ಮ ಸಂಘಟಕರು ನಡೆಸ್ತಾ ಇದ್ದಾರೆ. ಇದರ ಯಶಸ್ಸಿಗೆ ನೀವು ಸಹಕರಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದಾವೆ. ಜೈ ಕರ್ನಾಟಕ ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಸಂಘಟಿಸಿಕೊಳ್ಬೇಕು. 44ರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ನ್ಯಾಶ್ ಬೆಂಗಳೂರು ಓಪನರ್ ಶೀಘ್ರಗತಿಯಲ್ಲಿ ಕಣಕ್ಕಿಳಿಬೇಕು. ಬಹುಶಃ ಸಮಯ ಸರಿತಾ ಇದ್ದಾಗೆ ಪಂದ್ಯ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಕ್ರೀಡಾ ಪ್ರೇಕ್ಷಕರು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಅಂಕಣಕ್ಕೆ ಜಮಾವಣೆ ಆಗ್ತಾ ಇದ್ದಾರೆ. ಈ ರೀತಿಯಾಗಿ ನ್ಯಾಶ್ ವರ್ಸಸ್ ಜೈ ಕರ್ನಾಟಕ ಪಂದ್ಯ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. ಬಹುಶಃ ಇದೇ ಋತುವಿನಲ್ಲಿ ಮತ್ತೆ ದಾಖಲೆಯ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ನಮ್ಮ ಸ್ಥಳೀಯ ಪರಿಸರದ ಯುಕೆ 9 ಸ್ಕ್ವೇರ್ ಅನ್ನೋದೊಂದು ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯ ಒಂದು ಯುಕೆ 9 ಸ್ಕ್ವೇರ್ ಟ್ರೋಫಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದೆ. ನೇರ ಪ್ರಸಾರದೊಂದಿಗೆ ಹಗಲು ರಾತ್ರಿಯ ದಾಖಲೆಯ 1 ಲಕ್ಷ ರೂಪಾಯಿಯ ಪಂದ್ಯಾಟಕ್ಕೆ ಮತ್ತೊಂದು ವೇದಿಕೆ ಸಜ್ಜಾಗ್ತಾ ಇದೆ. 10ರ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಮತ್ತೆ ರಾಜ್ಯ ಮಟ್ಟದ ಹಗಲು ಮತ್ತು ರಾತ್ರಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಲಿಕ್ಕಿದೆ. ಆ ಪಂದ್ಯದ ನೇರ ಪ್ರಸಾರವನ್ನು ಕೂಡ ಇದೇ ಎಂ ಸ್ಪೋರ್ಟ್ಸ್ ಅನ್ನುವಂಥದ್ದು ಸಂಸ್ಥೆ ಬಿತ್ತರಿಸಲಿಕ್ಕಿದೆ. ಬಹುಶಃ ಒಂದು ಟೂರ್ನಮೆಂಟ್ಗೆ ಕೂಡ ತಾವೆಲ್ಲರೂ ಕೂಡ ಆಗಮಿಸಿ ಯಶಸ್ವಿಗೊಳಿಸಿ ಕೊಡಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಜೆಕೆ ಆಟಗಾರರು ದಯವಿಟ್ಟು ಶೀಘ್ರಗತಿಯಲ್ಲಿ ಕ್ಷೇತ್ರ ಪಾಲನೆಯನ್ನು ಸಂಘಟಿಸಿಕೊಳ್ಬೇಕು ಸರ್. ದಯವಿಟ್ಟು ಗಮನಿಸಿ. ಸಂಪೂರ್ಣವಾಗಿ ವಾತಾವರಣ ಬದಲಾಗಿ ಹೋಗಿದೆ. ಇನ್ನು ಕೂಡ ಬಹಳಷ್ಟು ಪಂದ್ಯಾಟ ನಡೀತಾ ಇದೆ. ಈಗಾಗಲೇ ನಾವು 8 ಓವರ್ ಪಂದ್ಯಾಟವನ್ನು ಆಡಿಸಿದ್ವಿ. ನಿನ್ನೆ ದಿನ ಇವತ್ತಿನ ದಿನ 7 ಓವರ್ ಪಂದ್ಯಾಟವನ್ನು ಆಡಿಸಿದ್ವಿ. ಇವಾಗ ಸದ್ಯದ ಪರಿಸ್ಥಿತಿ 6 ಓವರ್ ಪಂದ್ಯಾಟವನ್ನು ಆಡಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಸಮಯ ವಿಳಂಬವನ್ನು ಕಂಡ್ರೆ ನಂತರ 6ರಿಂದ ನೇರ 5 ಓವರ್ಗಳ ಪಂದ್ಯಾಟಕ್ಕೆ ಅಂಕಣ ಸಿದ್ಧತೆಯನ್ನು ಕಂಡುಕೊಳ್ತದೆ. ಬಹುಶಃ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆಡಿಸಿದ್ರೆ ಬಹುಶಃ 6ರಿಂದ 8 ಓವರ್ ಪಂದ್ಯಾಟವನ್ನು ಆಡಿಸುವಂತ ಸಾಧ್ಯತೆ ಕೂಡ ನಮ್ಮ ಸಂಘಟಕರಿದೆ. ಹಾಗಾಗಿ ನೀವು ಸಹಕರಿಸಬೇಕು ನಮ್ಮೊಂದಿಗೆ. ಇತ್ತ ಜಾನ್ ಮತ್ತು ಅಕ್ಷಯ್ ಸಿಕೆ ನ್ಯಾಷನಲ್ ಓಪನರ್ಸ್ ಕಣಕ್ಕಿಳಿತಾ ಇದ್ದಾರೆ. 44ರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ ನ್ಯಾಶ್ ಆಟಗಾರರು. ಮೊದಲ ಓವರ್ ರಸಗಾರಿಕೆ ಭಾಗದಲ್ಲಿ ಬಹುಶಃ ಸಚಿನ್ ಮಹಾದೇವರವರನ್ನ ಪರಿಚಯಿಸುವ ಸಾಧ್ಯತೆಗಳಿದೆ. ನ್ಯಾಶ್ ಓಪನರ್ಗಳನ್ನ ಬೇರ್ಪಡಿಸುವಂತ ಒಂದು ಹಂತಕ್ಕಾಗಿ ಸಚಿನ್ ರವರನ್ನ ಪರಿಚಯಿಸ್ತಾ ಇದ್ದಾರೆ. ಮೊದಲು ಪವರ್ ಪ್ಲೇ ಅನ್ನುವಂತ ಒಂದು ನಿಯಮಾವಳಿ ಜಾರಿಯಲ್ಲಿ ಇದೆ. ಅಲ್ಲಿ ಜೆಕೆ ಆಟಗಾರರು ದಯವಿಟ್ಟು ಶೀಘ್ರಗತಿಯಲ್ಲಿ ಮಾರ್ಕ್ ರವರೇ ದಯವಿಟ್ಟು ಗಮನಿಸಿ ಸರ್.
ವಾತಾವರಣ ಸಂಪೂರ್ಣ ಬದಲಾಗಿದೆ. ಈಗಾಗಲೇ ಸುತ್ತಲೂ ಮಳೆ ಬರ್ತಾ ಇದೆ. ಬಹುಶಃ ಇಲ್ಲೂ ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ. ಅದಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕು. ನೀವು ಈ ಪಂದ್ಯದ ಟೂರ್ನಮೆಂಟಿನ ಯಶಸ್ಸಿಗೆ ನೀವು ಸಹಕರಿಸಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. 1:35ಕ್ಕೆ ಸರಿಯಾಗಿ ಎರಡನೇ ಇನ್ನಿಂಗ್ಸ್ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. 2 ಗಂಟೆ 5 ನಿಮಿಷದ ಒಳಗಾಗಿ ನೀವು ಪಂದ್ಯಾಟವನ್ನ ಮುಕ್ತಾಯ ಮಾಡಿಕೊಡಬೇಕು. ಎಸ್, ಗೆಟ್ ರೆಡಿ ಟು ಮ್ಯಾಚ್. ಮಂಜುನಾಥ್ ಸರ್ ನಿರ್ಣಾಯಕರಾಗಿದ್ದಾರೆ, ಲೋಹಿತ್ ಸರ್ ನಿರ್ಣಾಯಕರಾಗಿದ್ದಾರೆ. ಕೆಸಿ ಅಂಗೀಕೃತ ಪ್ರಮುಖ ನಿರ್ಣಾಯಕರು ನಮ್ಮೊಂದಿಗೆ 4 ರಿಂದ 5 ಮಂದಿ ನಿರ್ಣಾಯಕರು ಒಂದು ಟೂರ್ನಮೆಂಟ್ಗೆ ಸಹಕರಿಸಿದ್ರು. ಸಚಿನ್ ಎಸೆದ ಮೊದಲ ಚೆಂಡು, ಜಾನ್ ಬಹಳ ಶುದ್ಧಮರ್ತಿಯಿಂದ ಹೊಡೆತವನ್ನ ಕವರ್ಸ್ ಭಾಗದಲ್ಲಿ ದಾಖಲಿಸಿದ್ರು. ಒಂದೊಂದು ಪ್ರಯತ್ನ, ಏನಾಟಿನ ಪ್ರಯತ್ನ ಆಗ್ತಾ ಇದೆ. ಯಶಸ್ಸಿನ ಓಟವನ್ನು ಅಕ್ಷಯ್ ಮತ್ತು ಜಾನ್ ದಾಖಲಿಸಿದ್ರು ಉತ್ತಮ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ. ಇವಾಗ ಖಾತಾ ಆರಂಭವನ್ನ ಪಡ್ಕೊಳ್ತಾ ಇತ್ತು. ಮೊತ್ತ 2 2 runs ಫಾರ್ ವಿದೌಟ್ ಲಾಸ್ ನ್ಯಾಶ್. ತರುವಾಯ ಮುಂದಿನ ಪಂದ್ಯಕ್ಕಾಗಿ ಅಲ್ಲಿ ವಿಭೂಷಣ್ ಕ್ರಿಕೆಟರ್ಸ್ ಮತ್ತು ಸ್ಮೈಲ್ ಕ್ರಿಕೆಟರ್ಸ್ ಸಿದ್ಧದಲ್ಲಿರಬೇಕು. ಬಹುತೇಕವಾಗಿ ಮಾಠಿಯ ಆಟಗಾರನ ಹೊಂದಿರತಕ್ಕಂಥ ಸ್ಮೈಲ್ ತಂಡ ದಯವಿಟ್ಟು ಸಿದ್ಧತೆಯಲ್ಲಿರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಪಂದ್ಯ ಮುಗಿತಾ ಇದ್ದ ಹಾಗೆ 2 ತಂಡದ ಆಟಗಾರರು ಅಂಕಣಕ್ಕೆ ಸಾಗಿ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಈ ಬಾರಿ ಎಸ್ತಂತ ಚೆಂಡು ಮತ್ತೆ ಜಾನ್ ಕವರ್ಸ್ ಭಾಗದಲ್ಲಿ ಬಹಳ ಉತ್ತಮ ಒಂದು ರಕ್ಷಣಾತ್ಮಕ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ದೂರದ ಅರಸೀಕೆರೆಯ ಡೇವಿಡ್ ಗೂಟ್ ರಕ್ಷಕರ ಭಾಗದಲ್ಲಿ. ಸುಲ್ಲಿಮಿಡಾನ್ ಭಾಗದಲ್ಲಿ ಉತ್ತಪ್ಪ, ಶಂಕೀರ್ ಅವರು ಕವರ್ಸ್ ಭಾಗದಲ್ಲಿ ಕಾಣ್ತಾ ಇದ್ದಾರೆ. ನಿತಿನ್ ಸಿಲ್ಲಿಮಿಡಾಫ್ ಭಾಗದಲ್ಲಿದ್ದಾರೆ. ಸಚಿನ್ ಎಸ್ಗಾರಿಕೆಯಲ್ಲಿ ಸುಂದರತೆ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್. ಮೋಸಿನ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಲಾಂಗ್ ಆನ್ ಭಾಗದಲ್ಲಿದ್ದಾರೆ. ಕೇವಲ ಒಂದೋಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮೊತ್ತ 4ಕ್ಕೆ ತಲುಪ್ತಾ ಇದೆ. 4 runs ಫಾರ್ ವಿದೌಟ್ ಲಾಸ್ ನ್ಯಾಶ್. ಸಾಕಷ್ಟು ಮಂದಿ ಪ್ರಮುಖ ಆಟಗಾರರನ್ನ ಬಳಸಿಕೊಂಡು ಆಡ್ತಾ ಇದೆ. ಈ ನಡುವೆ ಜಾನ್ ಫಸ್ಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿ ಒಂದು ಕಟ್ ಮಾಡಿದ್ರು. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 5ಕ್ಕೆ ತಲುಪ್ತಾ ಇದೆ. ಪ್ರಗತಿಯ ಮೊದಲ ಓವರ್ ಇನ್ನು ಕೂಡ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಮೊದಲ ಓವರ್ ಚಾಲ್ತಿಯಲ್ಲಿದೆ. ಗೂಟ್ ರಕ್ಷಕರಿದ್ದಾರೆ. ಶಾರ್ಟ್ ಆರ್ಮನ್ ಕಾಣ್ತಾ ಇದೆ. ಅದೇ ರೀತಿ ಫಸ್ಟ್ ಲಿಪ್ ಅನ್ನು ಬಳಸ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್, ಮಿಡ್ ಆನ್ ಅಂಡ್ ಮಿಡ್ ಆಫ್ ಅವಾರ್ಡ್ಸ್. ಈ ಬಾರಿ ಎಸ್ತಂತ ಚೆಂಡು ಮತ್ತೆ ಬೌಲರ್ಸ್ ಬ್ಯಾಕ್ ಡ್ರೈವ್. ಒಂದು ಓಟಕ್ಕೆ ಮೋಸಿನ್ ಅವಕಾಶವನ್ನು ನೀಡಿದ್ರು. ಇವಾಗ ಒಂದು ಓಟದ ಹೆಚ್ಚುವರಿ. ಮೊತ್ತ 6ಕ್ಕೆ ತಲುಪ್ತಾ ಇದೆ. 44ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ನ್ಯಾಶ್ ತಂಡ ಬಹಳಷ್ಟು ಲೆಕ್ಕಾಚಾರದ ಒಂದು ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು. ಗಲ್ಲಿ ವಿಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಜಾನ್ ಮಾಡಿದ್ರು. ಇವಾಗ ಓವರ್ ಮುಕ್ತಾಯವಾಗ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸ್ತಾ ಇದೆ ನ್ಯಾಶ್ ತಂಡ. ಆರಂಭಿಕ ಓಪನರ್ಸ್ ಅಕ್ಷಯ್ ಸಿಕೆ ಮತ್ತು ಜಾನ್ ಬಹಳಷ್ಟು ಉತ್ತಮ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ. ಬಹುಶಃ ಇರುವರು ಆಟಗಾರರು ಕೂಡ ಕೊನೆಯ ಹಂತದವರೆಗೆ ನೆಲಕ್ಕೆ ಚಾಡಿದ್ರು ಕೂಡ ನ್ಯಾಶ್ ಪಂದ್ಯವನ್ನು ಜಯಿಸುವಂತ ಸಾಧ್ಯತೆಗಳಿದೆ. ಇತ್ತ ಜೆಕೆಯ ಅನುಭವಿ ಎಸೆಗಾರರು ಕೆಲವೊಂದು ಎಸೆತಗಳಲ್ಲಿ ಹುದ್ದರಿಗಳನ್ನ ಪಡೆದುಕೊಂಡ್ರೆ ಜೆಕೆ ಜಯ ಗಳಿಸುವಂತ ನಿರೀಕ್ಷೆ ಇದೆ. ಬಹುಶಃ ಜಯದ ಅವಕಾಶ ಇನ್ನು ಕೂಡ 50-50. ವಿಜಯಲಕ್ಷ್ಮಿ ಚಂಚಲೆ ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಫಲಿತಾಂಶ ಬದಲಾಗ್ಲಿಕ್ಕಿದೆ. ಪಂದ್ಯ ಶೀಘ್ರ ಆರಂಭಿಸಬೇಕು. ನಿರ್ಣಾಯಕ ಜೊತೆಗೆ ನಮಗೆ ಆಟಗಾರರು ಸಹಕರಿಸಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಬಹುಶಃ ನಮ್ಮ ಸಂಘಟಕರ ಈ ಹುಡುಗರ 2 ರಿಂದ 3 ತಿಂಗಳ ಹಗಲು ರಾತ್ರಿ ಪರಿಶ್ರಮದ ಕ್ರಿಕೆಟ್ ಪಂದ್ಯ ಕೂಡ ರಾಷ್ಟ್ರ ಮಟ್ಟದಾಗಿ ನಡೀತಾ ಇದೆ. ನೇರ ಪ್ರಸಾರದೊಂದಿಗೆ ಬಹಳಷ್ಟು ಮಂದಿ ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಲ್ಲಿ ಒಂದು ಪಂದ್ಯ ಪ್ರಸಾರವನ್ನ ವೀಕ್ಷಿಸ್ತಾ ಇದ್ದಾರೆ. ಹೊಸ ಬೌಲರ್ ದರ್ಶನ್, ನೀಳಕಾಯದ ಉದ್ದನೆಯ ವ್ಯಕ್ತಿ. ಜೈ ಕರ್ನಾಟಕ ಪರವಾಗಿ 2ನೇ ಓವರ್. ಇತ್ತ ಮೊದಲ ಓವರ್ ನಲ್ಲಿ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ ನ್ಯಾಶ್ ಓಪನರ್ಸ್. ಯಾವುದೇ ಹುದ್ದಾರಿಯನ್ನು ಕೂಡ ಕಳ್ಕೊಳ್ತಾ ಇಲ್ಲ. ಈ ಬಾರಿ ಎಸ್ತಂದ ಚೆಂಡು ಸ್ವಲ್ಪ ಮಟ್ಟಿಗೆ ಯಾರ್ಕರ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಜಾನ್ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು ಮಿಡನ್ ಭಾಗದಲ್ಲಿ. ಮೊತ್ತ 8ಕ್ಕೆ ತಲುಪ್ತಾ ಇದೆ. 8 runs. ಬಹುಶಃ ಬೆಳಗಿನ ಅವಧಿಯಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಶಾಂತಚಿತ್ತವಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ಚೆಂಡು ದಾಂಡುವಿನ ಸಮರ. ಸಾಕಷ್ಟು ಮಂದಿ ಹೃದಯ ಶ್ರೀಮಂತಿಕ ಕ್ರೀಡಾ ಅಭಿಮಾನಿಗಳೆಲ್ಲರೂ ಕೂಡ ಶಾಂತವಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಕ್ರೀಡಾಂಗಣದ ಸುತ್ತಗಳಕ್ಕೂ ಜಮಾಯಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದಾವೆ.
ಈ ಬಾರಿ ಅಷ್ಟಂತ ಚೆಂಡು ಸ್ಟೆಪ್ ಔಟ್ ಮಾಡಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಅಕ್ಷಯ್ ಸಿಕೆ. ಟಿಪಕ್ಷಕ ಸೀಮಾರಕ್ಕೆ ಅಂಚಿನಲ್ಲಿ ಶಂಕಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬ್ಯಾಕಪ್ ವಿಚಾರದಲ್ಲಿ ನಿತಿನ್ ರವರಿದ್ದ 2 ಓಟದ ಸೇರ್ಪಡೆ ಆಗ್ತದೆ. ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. ಸಾಕಷ್ಟು ಅನುಭವಿ ಆಟಗಾರರು, ಹಿರಿಯ ಆಟಗಾರರು ಶಂಕಿ ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. 4 ಓಟವನ್ನು ಅಟ್ಟಾಯಿಸಿದ್ರು. 2 ಓಟದ ಹೆಚ್ಚುವರಿ ತಂಡ ಮೊತ್ತ 10. ಮೊದಲ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ನ್ಯಾಶ್. ಮತ್ತೆ ದರ್ಶನ್ ಎಡಗೈ ವೇಗಿ ಇವಾಗ ಯಾರ್ಕರ್ ಮಾಡುವಂತ ಪ್ರಯತ್ನ. ಅಕ್ಷಯ್ ಬಹಳಷ್ಟು ಲೆಕ್ಕಾಚಾರ ಒಂದು ಕ್ಯಾಲ್ಕುಲೇಟ್ ಮಾಡಿ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. 1 ಓಟದ ಹೆಚ್ಚುವರಿ 11ಕ್ಕೆ ತಲುಪ್ತಾ ಇದೆ. 44ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ನ್ಯಾಶ್ ತಂಡ ಜೈ ಕರ್ನಾಟಕ ವಿರುದ್ಧವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ ದರ್ಶನ್ ಜಾನ್ ಈ ಬಾರಿ ಅಷ್ಟಂದ ಚೆಂಡು ಲೋವರ್ ಪುಲ್ಟಾ ಸ್ಯಾರ್ಕರ್ ಮಾಡುವಂತ ಪ್ರಯತ್ನ. 1 ಬೌನ್ಸ್ ಈಗ ಸೀಮಾನ ಕೆಳಗೆ ಕ್ರಮಿಸ್ತಾ ಇದೆ. ಸ್ಟಾರ್ಟ್ ಬಾಲಸ್ ಬ್ಯಾಕ್ ಡ್ರೈವ್ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಜಾನ್ ನ್ಯಾಶ್ ಪರವಾಗಿ. ಇತ್ತ ನ್ಯಾಶ್ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 15ಕ್ಕೆ ತಲುಪ್ತಾ ಇದೆ ನ್ಯಾಶ್ ತಂಡದ ಮೊತ್ತ. 2ನೇ ಓವರ್ ಚಾಲ್ತಿಯಲ್ಲಿದೆ. ತನ್ನ ಮೊತ್ತ 15. ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಮೊಹಸಿನ್ ಲಾಂಗ್ ಆನ್ ಈ ಭಾಗದಲ್ಲಿ, ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಜಿತ್, ಲೋಕು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಇದ್ದಾರೆ. ಮಾರ್ಕ್ ಮಹೇಶ ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಗುಡ್ ರಕ್ಷಕರಾಗಿ ವಿನೋದ್. ದರ್ಶನ್ ಎಸೆದ ಚೆಂಡು ಬಾಲಸ್ ಬ್ಯಾಕ್ ಕ್ಯಾಚ್ ಮಾಡಿಕೊಳ್ಳುವಂತ ಅವಕಾಶಗಳು. ಸಿಕ್ಸರ್ ಶತಕದ ಪೂರೈಕೆ. ಸಿಂಪಲ್ ಶಾಟ್ ಬಾರಿ ಜಾನ್ ತಂಡದ ಮುಖಾಂತರವಾಗಿ ಲಾಂಗ್ ಆನ್ ಸೀಮಾರಕ್ಕೆ ಭಾಗವನ್ನ ಕ್ರಮಿಸ್ತಾ ಇದೆ. 6 ಪೂರೈಕೆ ಆಗ್ತಾ ಇದೆ. ತಂಡ ಮೊತ್ತ 21ಕ್ಕೆ ತಲುಪ್ತಾ ಇದೆ. ನ್ಯಾಶ್ ಮೊತ್ತ 44ರ ಒಂದು ಗರಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಇವಾಗ ಸ್ವಲ್ಪ ಮಟ್ಟಿಗೆ ಸಿಕ್ಸರ್ ಬೌಂಡರಿಯನ್ನು ನೀಡ್ತಾ ಇದ್ದಾರೆ 2ನೇ ಓವರ್ನಲ್ಲಿ ದರ್ಶನ್. ಸಿಕ್ಸರ್ ಮುಖಾಂತರವಾಗಿ 21ಕ್ಕೆ ತಲುಪ್ತಾ ಇದೆ. ಬಹುಶಃ ಇದೇ ಋತುವಿನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಲಕ್ಷ ರೂಪಾಯಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಟೆನ್ನಿಸ್ ಕ್ರೀಡಾ ವಿದ್ಯಮಾನದ ಸಾಕಷ್ಟು ಮಂದಿ ಕ್ರೀಡಾಪಟುಗಳು, ಬಹುಶಃ ಟೆನ್ನಿಸ್ ವಿದ್ಯಮಾನದಲ್ಲಿ ಕೂಡ ಸಾಕಷ್ಟು ಮಂದಿ ಕ್ರೀಡಾಪಟುಗಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕನಸನ್ನು ಕಟ್ಟಿಕೊಂಡು ನಮ್ಮ ರಾಜ್ಯದ ಟೆನ್ನಿಸ್ ಕ್ರೀಡಾ ವಿದ್ಯಮಾನದಲ್ಲಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ತೋರ್ಪಡಿಸುವಂತ ಸಾಕಷ್ಟು ಮಂದಿ ಆಟಗಾರಿದ್ದಾರೆ. ಅಂತಹ ಕ್ರೀಡಾಪಟುಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಂಘಟಕರು, ಹಿರಿಯ ಆಟಗಾರರ ಒಂದು ಪರಿಶ್ರಮದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನ 2 ರಿಂದ 3 ದಿನ, 3 ರಿಂದ 4 ದಿನಗಳ ಕಾಲ ಹಗಲು ಮತ್ತು ರಾತ್ರಿ ಅನ್ನೋದಾಗಿ ನಡೆಸ್ತಾರೆ. ಆ ಪೈಕಿ ನಮ್ಮ ಈಸ್ಟ್ ಹುಡುಗರ ಸಾರಥ್ಯದಲ್ಲಿ 2 ಲಕ್ಷ ರೂಪಾಯಿ ನಗದು ಪುರಸ್ಕೃತ 2 ದಿನದ ರಾಷ್ಟ್ರ ಮಟ್ಟದ ಪಂದ್ಯಾಕೂಟ ನೇರ ಪ್ರಸಾರದೊಂದಿಗೆ ಈ ಟೂರ್ನಮೆಂಟ್ ಯಶಸ್ಸಿಗೆ ತಾವೆಲ್ಲರೂ ಕೂಡ ಸಹಕರಿಸಿಕೊಳ್ಬೇಕು ಅನ್ನೋದಾಗಿ ನಾವು ಮತ್ತೊಮ್ಮೆ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದಾವೆ. ದರ್ಶನ್ ಎಸೆದ ಚೆಂಡು
ಹಲೋ ಈ ಬಾರಿ ನಿತಿನ್ ಎಸ್ ಚೆಂಡು ಬಹಳ ಶುದ್ಧ ಹೊಡೆತ ಕೋರ್ಸ್ ಭಾಗದಲ್ಲಿ 2 ಓಟದ ಪೂರೈಕೆಯನ್ನು ಮಾಡಿದ್ರು. ಪ್ರಥಮ ಒಂದು ಹುದ್ದರನ್ನ ಕಳೆದುಕೊಳ್ತಾ ಇರ್ತಕ್ಕಂಥ ನ್ಯಾಶ್ ತಂಡ ಇವಾಗ 3ನೇ ಓವರ್ ಚಾಲ್ತಿಯಲ್ಲಿದೆ. ತಂಡ ಮೊತ್ತ 20. ಒನ್ ರನ್ ಶಾಟ್ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡ ಮೊತ್ತ 25 ಓಟವನ್ನು ದಾಖಲಿಸ್ತಾ ಇದೆ ನ್ಯಾಶ್ ತಂಡ. ಇವಾಗ ಸ್ವಲ್ಪ ಮಟ್ಟಿಗೆ ನಾಯಕರು ನಿತಿನ್ರಿಗೆ ಸ್ವಲ್ಪ ತಂತ್ರ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ಕೆಲವೊಂದು ಸಲಹೆಗಳ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ತಂಡ ಮೊತ್ತ 25ಕ್ಕೆ ತಲುಪ್ತಾ ಇದೆ. ಈ ಪಂದ್ಯ ತರುವಾಯ ಮುಂದಿನ ಪಂದ್ಯಕ್ಕಾಗಿ ವಿಭೂಷಣ್ ಆಟಗಾರರು ಮತ್ತು ಸ್ಮೈಲ್ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಜೈ ಕರ್ನಾಟಕ ವರ್ಸಸ್ ನ್ಯಾಶ್ ಬೆಂಗಳೂರು. ಬೆಂಗಳೂರಿನ 2 ಪ್ರತಿಷ್ಠಿತ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತ 4ನೇ ಬಾರಿ ನಿತಿನ್ ಟು ಮಹೇಶ. ನ್ಯಾಶ್ ತಂಡದ ನಾಯಕರು ಸ್ಟ್ರೈಕ್ ಭಾಗದಲ್ಲಿದ್ದಾರೆ. ಸ್ವಿಚ್ ಮಾಡುವಂತಹ ಪ್ರಯತ್ನ. ಲೆಗ್ ಬಿಫೋರ್ ದ ವಿಕೆಟ್. LBWಗಾಗಿ ಒಂದಿಷ್ಟು ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಲೆಗ್ ಬೈ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಒಂದು ಓಟದ ಹೆಚ್ಚುವರಿ 26ಕ್ಕೆ ತಲುಪ್ತಾ ಇದೆ. 44ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ನ್ಯಾಶ್ ತಂಡ ಇವಾಗ ಪ್ರಗತಿಯ 3ನೇ ಓವರ್ 26ಕ್ಕೆ ಪ್ರಮುಖ ಒಂದು ಹುದ್ದರಿಯನ್ನು ಕಳ್ಕೊಂಡು ಆಡ್ತಾ ಇದೆ. ರನ್ಔಟ್ ಮುಖಾಂತರವಾಗಿ ಅಕ್ಷಯ್ ಸಿಕೆ ಹುದ್ದರಿಯನ್ನು ಕಳ್ಕೊಳ್ತು ನ್ಯಾಶ್. ಜಾನ್ ಆರಂಭಿಕ ಆಟಗಾರ ಬಹಳಷ್ಟು ಉತ್ತಮ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ತಂಡದ ಜಯಕ್ಕಾಗಿ ಬಹಳಷ್ಟು ಉತ್ತಮ ಒಂದು ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾರೆ. ಈ ಬಾರಿ ನಿತಿನ್ ಎಸೆದ ಚೆಂಡು ಬಹಳಷ್ಟು ಉತ್ತಮ ಡೀಪ್ ಸಾಗ್ತಾ ಇದೆ. ಒಂದು ಹೆಚ್ಚುವರಿ ಆಗ್ತಾ ಇದೆ. ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಕೇವಲ ಒಂದೋಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿದ್ರು. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ 27. 27 runs for loss of 1 wicket. ನ್ಯಾಶ್ ಬೆಂಗಳೂರು. ಮತ್ತೆ ನಿತಿನ್ ಬಹುಶಃ ಈ ಹಂತದಲ್ಲಿ ಜೈ ಕರ್ನಾಟಕ ಮತ್ತೆರಡು ವಿಕೆಟ್ ಅನ್ನು ಪಡೆದ್ರೆ ಪಂದ್ಯಾಟದ ಗತಿ ಬದಲಾಗ್ತದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಸಾಕಷ್ಟು ಮಂದಿ ವಿವಾಲ್ಸ್ ಪಂದ್ಯಾಟದ ವೀಕ್ಷಣೆಯಲ್ಲಿ ನೇರ ಪ್ರಸಾರದೊಂದಿಗೆ ನಮ್ಮೊಂದಿಗಿದ್ದಾರೆ ಯೂಟ್ಯೂಬ್ ಮುಖಾಂತರವಾಗಿ. ಈ ಬಾರಿ ಅಷ್ಟೇ ಅಂತ ಚೆಂಡು ಔಟ್ ರನ್ಸ್ ಆಗ್ತಾ ಇದೆ. ಕ್ಯಾಚ್ ಮಾಡ್ಕೊಳ್ಳುವಂತ ಅವಕಾಶ ಸಿಲ್ಲಿ ಮಿಡದ ಭಾಗದಲ್ಲಿ ಉತ್ತಪ್ಪ ಕಾಲದ ಬಂಟ ಜೈ ಕರ್ನಾಟಕ ಪರವಾಗಿ ಸುಲಭದ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2ನೇ ಹುದ್ದರನ್ನು ಕಳ್ಕೊಳ್ತದೆ ನ್ಯಾಶ್. ಆರಂಭಿಕ ಹಂತದಲ್ಲಿ ಅಕ್ಷಯ್ ಸಿಕ್ ರನ್ಔಟ್ ಮುಖಾಂತರವಾಗಿ ಇವಾಗ ನಾಯಕ ಮಹೇಶ್ ಸುಲಭದೊಂದು ಕ್ಯಾಚ್ ಔಟ್ ರನ್ಸ್ ಮುಖಾಂತರವಾಗಿ ನೀಡಿದ್ರು. ಉತ್ತಪ್ಪ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ 2ನೇ ಹುದ್ದರನ್ನ ಕಳ್ಕೊಳ್ತಾ ಇದೆ ನ್ಯಾಶ್ ಬೆಂಗಳೂರು. 27ಕ್ಕೆ 2. ಮಹೇಶ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಜಾನ್ ರೋರ ಜೊತೆಗೂಡಿದ ಇನ್ನಿಂಗ್ಸ್ ಬೇಕಾಗಿದೆ. ಜಯಕ್ಕಾಗಿ ಇನ್ನು ಕೂಡ 17 ಓಟವನ್ನು ದಾಖಲಿಸಬೇಕಾಗಿದೆ ನ್ಯಾಶ್ ತಂಡ. ಇವಾಗ ಜೈ ಕರ್ನಾಟಕ ಆಟಗಾರರು ಸ್ವಲ್ಪ ಮಟ್ಟಿಗೆ ಮಾತಿನ ಚಕಮಕಿಯಲ್ಲಿದ್ದಾರೆ. ಬಹುಶಃ ತುರ್ತು ಸಭೆಯಲ್ಲಿದ್ದಾರೆ, ಸಮಾಲೋಚನೆಯಲ್ಲಿದ್ದಾರೆ. ಶೀಘ್ರಗತಿಯಲ್ಲಿ ನಿಮ್ಮ ಸಮಾಲೋಚನೆಯನ್ನು ಮುಕ್ತಾಯ ಮಾಡಿಕೊಡಿ, ಪಂದ್ಯಕ್ಕೆ ಅನು ಮಾಡಿಕೊಳ್ಳಿ ಅನ್ನೋದಾಗಿ ನಾವು ಕೇಳ್ತೇವೆ ಜೈ ಕರ್ನಾಟಕ ಆಟಗಾರರು. ಅಂತಿಮ 18 ಎಸೆತ 17 ಓಟಗಳು ಬರಬೇಕಾಗಿದೆ. 18ಕ್ಕೆ 17. ಈ ಹಂತದಲ್ಲಿ ಸಚಿನ್ ಮಹಾದೇವ ಕೊಳ್ಳಬೇಕಾಗಿದೆ. ತಂಡದ ಜಯಕ್ಕಾಗಿ ಪ್ರಮುಖ ಎಸೆತಗಾರಿಕೆಯನ್ನು ತೋರ್ಪಡಿಸಬೇಕಾಗಿದೆ ಸಚಿನ್ ಮಹಾದೇವ್. 18 ಎಸೆತ 17 ಓಟದ ಅವಶ್ಯಕತೆ ಇದೆ. ಪಂದ್ಯವನ್ನು ದಯವಿಟ್ಟು ಶೀಘ್ರಗತಿಯಲ್ಲಿ ಮುಕ್ತಾಯ ಮಾಡಿಕೊಡಬೇಕು. ಮಳೆ ಬರುವಂತ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಗಾಳಿ ಕೂಡ ಬಹಳಷ್ಟು ರಭಸವಾಗಿ ತಂಪಾಗಿ ಬೀಸ್ತಾ ಇದೆ. ತಣ್ಣನೆ ನೊಣ್ಣನೆ ಗಾಳಿ ಇಲ್ಲಿ ಆಟಗಾರರಿಗೆ, ನೋಡುಗರಿಗೆ ಎಲ್ಲರಿಗೂ ಕೂಡ ನೆರವಾಗ್ತಾ ಇದೆ. ಬಹುಶಃ ಮಳೆ ಬಂದ್ರೆ ಕ್ರೀಡಾಕೂಟಕ್ಕೆ ಅಡ್ಡಿ ಆಗ್ತದೆ. ಬಹುಶಃ ಈ ಒಂದು ಪಂದ್ಯ ಮುಗಿಯುವವರೆಗೂ ಕೂಡ ಮಳೆ
ಅಡ್ಡಿಪಡಿಸದಿರಲಿ ಅನ್ನೋದಾಗಿ ನಾವು ಕೇಳ್ತೇವೆ. ಈ ಒಂದು ಟೂರ್ನಮೆಂಟ್ ಮುಕ್ತಾಯದವರೆಗೆ ಸಚಿನ್ ಎಸ್ತುಗಾರಿಕೆಯಲ್ಲಿ ದಯವಿಟ್ಟು ಪಂದ್ಯಾಟವನ್ನು ಆರಂಭಿಸಬೇಕು ಸಚಿನ್ ಸರ್. ಈ ಬಾರಿ ಎಸೆದ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಷಡಕ್ಷಕ ಅವರ್ಸ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಮಗೆ ನೀಡಿರ್ತಕ್ಕಂಥ ಕಾಲಾವಕಾಶಕ್ಕೆ ಕೇವಲ 9 ನಿಮಿಷಗಳು ಬಾಕಿ ಇದೆ. ಹಲೋ, ಮೊತ್ತ 29ಕ್ಕೆ ತಲುಪ್ತಾ ಇದೆ. ಹಂತ ಹಂತವಾಗಿ ಪಂದ್ಯಾಟವನ್ನ ಪಡ್ಕೊಳ್ಳುವಂತ ಎಲ್ಲ ಒಂದು ಲಕ್ಷಣವನ್ನು ತೋರ್ಪಡಿಸ್ತಾ ಇದೆ ನ್ಯಾಶ್ ಆಟಗಾರರು. ಇತ್ತ ಜೈ ಕರ್ನಾಟಕ ಹುದ್ದಾರಿಯನ್ನ ಕಬಳಿಸಲೇಬೇಕಾಗಿದೆ. ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ತಂಡದ ಜಯಕ್ಕಾಗಿ ಉತ್ತಮ ಎಸೆತಗಾರಿಕೆಯನ್ನ ಸಚಿನ್ ತೋರ್ಪಡಿಸಬೇಕಾಗಿದೆ. ಸುಂದರತೆಯ ಚೆಂಡು ಇವಾಗ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋಮಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ರಕ್ಷಕ ಔಟ್ಸ್ ಭಾಗದಲ್ಲಿ 2 ಓಟದ ಪೂರೈಕೆಯನ್ನು ಮಾಡಿದ್ರು. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡ ಮೊತ್ತ 31ಕ್ಕೆ ತಲುಪ್ತಾ ಇದೆ. 31 ರನ್ಸ್. 13ರ ಅವಶ್ಯಕತೆ ಇದೆ ಜಯಕ್ಕಾಗಿ. ಆರಂಭಿಕ ಆಟಗಾರರಾಗಿ ಆಗಮಿಸಿಕೊಂಡು ಜಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನ್ಯಾಶ್ ಪರವಾಗಿ. ಸುಂದರತೆಯ ಚೆಂಡು ಲಗ್ಲಾನ್ಸ್ ಮಾಡುವಂತ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ನೆಗೆತವನ್ನ ಪಡ್ಕೊಳ್ತಾ ಇದೆ, ಪುಟಿತವನ್ನ ಪಡ್ಕೊಳ್ತಾ ಇದೆ. ಒಂದೋಟದ ಸೇರ್ಪಡೆ ಹೆಚ್ಚುವರಿ ಆಗ್ತಾ ಇದೆ. ಲೆಗ್ ಬೈಸ್ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿ ಆಗ್ತದೆ. ಮೊತ್ತ 32 ರನ್ಸ್. ಲಾಸ್ ಆಫ್ 2 ವಿಕೆಟ್ ನ್ಯಾಶ್ ಬೆಂಗಳೂರು. ದಿಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆಯಲ್ಲಿದ್ದಾರೆ ಡೇವಿಡ್ ಗುಡ್ ರಕ್ಷಕರಾಗಿ. ದರ್ಶನ್ ಶಾಟ್ ತಾಳ್ಮನ್ ಭಾಗದಲ್ಲಿ ಸುಂದರತೆ ಚೆಂಡು ಕ್ಯಾಚ್ ಮಾಡ್ಕೊಳ್ಳುವಂತ ಅವಕಾಶ. ಮತ್ತಪ್ಪ ಬಾಂಧವ ಉತ್ತಪ್ಪ 2ನೇ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ 3ನೇ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ ನ್ಯಾಶ್ ಬೆಂಗಳೂರು. ಇವಾಗ ಮಹೇಶನ ಹುದ್ದಾರಿ ಅಂತ್ಯವಾಗ್ತಾ ಇದೆ. ಈ ಹಿಂದೆ ನಾಯಕನ ಹುದ್ದಾರಿಯನ್ನ ಕಳ್ಕೊಂಡಿತ್ತು ನ್ಯಾಶ್. ಆವಾಗ ಕೂಡ ಇದೇ ಉತ್ತಪ್ಪ ಕ್ಯಾಚ್ ಅನ್ನ ಪಡೆದಿದ್ರು. ಇವಾಗ ಮತ್ತೆ ಅದೇ ಉತ್ತಪ್ಪ ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಸುಲಭದ ಮತ್ತೊಂದು ಕ್ಯಾಚ್ ಅನ್ನ ಪಡೀತಾ ಇದ್ದಾರೆ. ಈ ರೀತಿಯಾಗಿ 3 ಹುದ್ದಾರಿಗಳನ್ನ ಕಳ್ಕೊಳ್ತಾ ಇದೆ ನ್ಯಾಶ್ ತಂಡ. ಆರಂಭಿಕ ಹಂತದಲ್ಲಿ ಅಕ್ಷಯ್ ಸಿಕೆ ರನ್ಔಟ್ ಮುಖಾಂತರವಾಗಿ ನಿರ್ಗಮಿಸಿದ್ರು. ಒಟ್ಟು ಮೊತ್ತ 32ಕ್ಕೆ ಪ್ರಮುಖ 3 ಹುದ್ದಾರಿಗಳನ್ನ ಕಳ್ಕೊಳ್ತಾ ಇದೆ. ಇದೇ ರೀತಿ ಒಂದು ಬ್ರೇಕ್ ಥ್ರೂ ಜೈ ಕರ್ನಾಟಕ ತಂಡಕ್ಕೆ ಮತ್ತೆ ಬಂದ್ರೆ ಬಹುಶಃ ಪಂದ್ಯ ಸಾಕಷ್ಟು ಕುತೂಹಲಕಾರಿ ಘಟ್ಟದಲ್ಲಿ ತಲುಪ್ತದೆ. ಬಹುಶಃ ನಿರೀಕ್ಷಿತ ಹಂತದ ಒಂದು ಪಂದ್ಯಾಟ ಜರುಗಲಿಕ್ಕಿದೆ. ಹೊಸ ಬ್ಯಾಟ್ಸ್ಮನ್ ಸಂದೀಪ್ ಕೀನ್ಯಾ, ಬಿರುಸಿನ ಆಟಗಾರ ಸಂದೀಪ್ ಕೀನ್ಯಾ ಸ್ಟ್ರೈಕ್ ಭಾಗದಲ್ಲಿ. ಮತ್ತೆ ಸಚಿನ್ ಎಸೆದ ಚೆಂಡು. ಈ ಬಾರಿ ಸಂದೀಪ್ ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ನಿತಿನ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಕೇವಲ ಒಂದೋಟಗಳಿಗೆ ಅವಕಾಶವನ್ನು ನೀಡಿದ್ರು. ಓವರ್ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4, ಪತನಗೊಂಡ ಹುದ್ದಾರಿ ಸಂಖ್ಯೆ 3. ತಂಡ ಮೊತ್ತ 33 ಓಟಗಳು, 33 ರನ್ಸ್. ಲಾಸ್ ಆಫ್ 3 ವಿಕೆಟ್ ನೆಕ್ಸ್ಟ್ ಬೆಂಗಳೂರು. ಇವಾಗ ಅಂತಿಮ 12 ಎಸೆತ ಜಯಕ್ಕಾಗಿ 11ರ ಅವಶ್ಯಕತೆ. ಲಾಸ್ಟ್ 12 ಬಾಲ್ 11 ರನ್ಸ್ ರಿಕ್ವೈರ್. ಬಹಳಷ್ಟು ಕುತೂಹಲಕಾರಿ ಪಂದ್ಯ. 5 ನಿಮಿಷಗಳ ಕಾಲಾವಕಾಶ ಇದೆ. 5 ರಿಂದ 6 ನಿಮಿಷಗಳ ಒಂದು ಕಾಲಾವಕಾಶ ಇದೆ. ದಯವಿಟ್ಟು ಗಮನಿಸಬೇಕು. ಇನ್ನು ಕೂಡ ಬಹಳಷ್ಟು ಪಂದ್ಯ ಅಂಕಣದಲ್ಲಿ ಸಾಗಬೇಕಾಗಿದೆ. ಇವತ್ತಿನ ದಿನವೇ ನಾವು ಹೆಚ್ಚಾಗಿ 5 ರಿಂದ 5:30 ಆಸುಪಾಸಿನಲ್ಲಿ ಒಂದು ಪಂದ್ಯಾಟವನ್ನು ಮುಕ್ತಾಯ ಮಾಡಿ ನಮ್ಮ ಸ್ಟೇಜ್ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ನಡೀಬೇಕಾಗಿದೆ. ಇದಕ್ಕೆ ನೀವು ಸಹಕರಿಸಬೇಕು. ಅಲ್ಲಿ ಜೈ ಕರ್ನಾಟಕ ಆಟಗಾರರು ಗಮನಿಸಬೇಕು ಸರ್. ದಯವಿಟ್ಟು ವಾತಾವರಣದ ಒಂದು ಪರಿಸ್ಥಿತಿಯನ್ನು ನೀವು ಗಮನಿಸಿಕೊಂಡು ಪಂದ್ಯಾಟಕ್ಕೆ ನಮ್ಮೊಂದಿಗೆ ಸಾಥ್ ನೀಡಬೇಕು ಅನ್ನೋದಕ್ಕೆ ನಾವು ಕೇಳ್ತೇವೆ. ಜೈ ಕರ್ನಾಟಕ ಆಟಗಾರರು ಇವಾಗ ಮತ್ತೆ ವಿಳಂಬವನ್ನು ಕಂಡ್ರೆ ಬಹುಶಃ ನಮ್ಮ ಸಂಘಟಕರು ಅಂಕಣಕ್ಕೆ ಆಗಮಿಸ್ತಾರೆ. ಬಹುಶಃ ಇಲ್ಲೊಂದು ಪೆನಾಲ್ಟಿ ಅನ್ನೋ ಒಂದು ನಿಯಮಾವಳಿಯನ್ನು ಮತ್ತೆ ಜಾರಿಗೊಳಿಸಲಿಕ್ಕಿದ್ದಾರೆ, ಗಮನಿಸಬೇಕಾಗಿದೆ. ಲಾಸ್ಟ್ 12 ಬಾಲ್ 11 ರನ್ಸ್ ರಿಕ್ವೈರ್. ಈ ಹಂತದಲ್ಲಿ ಮತ್ತೆ ನ್ಯಾಶ್ ಆಟಗಾರಿಗೆ ಬಹುಶಃ ಸಾಕಷ್ಟು ಯಶಸ್ಸಿದೆ.
ಇನ್ನು ಕೂಡ ಬಿರುಸಿನ ಆಟಗಾರರು ಅಂಕಣ ಎಂಟ್ರಿಯನ್ನ ಪಡಿಬೇಕಾಗ್ತದೆ. ಈ ಹಂತದಲ್ಲೂ ಕೂಡ ಬಹುಶಃ ಇದೇ ರೀತಿ ಒಂದು ಲೆಕ್ಕಾಚಾರದ ಆಟವನ್ನು ಸಂದೀಪ್ ಕೀನ್ಯಾ ಮತ್ತು ಜಾನ್ ಮುಂದುವರಿಸಿದ್ರೆ ಸುಲಭವಾಗಿ ಪಂದ್ಯವನ್ನ ಜಯಿಸಬಹುದಾಗಿದೆ. ಇತ್ತ ನ್ಯಾಶ್ ತಂಡ ಬಹುಶಃ ಜೈ ಕರ್ನಾಟಕ ಎಸೆತಗ ಪರಿಚಯಿಸುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಈ ಹಂತದಲ್ಲಿ ಕೊನೆಯ ಸ್ಲಾಗ್ ಓವರ್ ನಲ್ಲಿ ನಾಯಕ ಮಹೇಶ ಎಸ್ಗಾರಿಕೆ ಭಾಗದಲ್ಲಿ 12ಕ್ಕೆ 11 ಅವಶ್ಯಕತೆ. 12ಕ್ಕೆ 11 12 ಬಾಲ್ 11 ರನ್ಸ್ ರಿಕ್ವೈರ್. 12ಕ್ಕೆ 11 ಅವಶ್ಯಕತೆ. ಆಟಗಾರ ಎಲ್ಲರೂ ಕೂಡ ಸುಜಿತ್, ನಿತಿನ್, ಉತ್ತಪ್ಪ, ಡೇವಿಡ್ ಇವರೆಲ್ಲರೂ ಕೂಡ ಕೆಲವೊಂದು ತಂತ್ರ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸ್ತಾ ಇದ್ದಾರೆ ನಾಯಕರಿಗೆ. ಇತ್ತ ಸಾಕಷ್ಟು ಮೈಂಡ್ ರಿಲೀಫ್ ನೊಂದಿಗೆ ನ್ಯಾಶ್ ಆಟಗಾರರು ಮೊತ್ತವನ್ನ ಚೇಸ್ ಮಾಡ್ತಾ ಇದ್ದಾರೆ. 11 ಅವಶ್ಯಕತೆ ಇದೆ 12ರ ಮುಂದೆ. ಈಗಾಗಲೇ ಮಳೆರಾಯನ ಆಗಮನವಾಗುವ ಸಾಧ್ಯತೆ ಇದೆ. ದಯವಿಟ್ಟು ಗಮನಿಸಬೇಕು ಆಟಗಾರರು, ಕ್ರೀಡಾಪಟುಗಳು. 5 ನಿಮಿಷಗಳಿದೆ, ದಯವಿಟ್ಟು ಗಮನಿಸಬೇಕು. ಜೈ ಕರ್ನಾಟಕ. ಮಾರ್ಕ್ ಎಸ್ಗಾರಿಕೆ ಭಾಗದಲ್ಲಿ ದಯವಿಟ್ಟು ಪಂದ್ಯಾಟವನ್ನು ಆರಂಭಿಸಬೇಕು. ವರುಣನ ಆಗಮನ ಕೂಡ ಈ ಒಂದು ಪಂದ್ಯಾಟಕ್ಕೆ ಆಗ್ತಾ ಇದೆ. ಈ ನಡುವೆ ಸಂದೀಪ್ ಕೀನ್ಯಾ ಬಹಳ ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಸುಜಿತ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿದ್ದಾರೆ. ಕೇವಲ 1 ಓಟಗಳಿಗೆ ಮಾರ್ಕ್ ಅವಕಾಶ ನೀಡಿದ್ರು. ಅಂತಿಮ 11 ಎಸೆತ 10 ಓಟಗಳು ಬರಬೇಕಾಗಿದೆ. 11ಕ್ಕೆ 10. ಬಹುಶಃ ಕ್ರೀಡಾಂಗಣದ ಸುತ್ತಗಲಕ್ಕೂ ನಮ್ಮ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಅಪ್ಪುರವರ ಭಾವಚಿತ್ರಗಳು, ಅಪ್ಪು ಅಮರ ಅನ್ನುವಂಥ ಒಂದು ಭಾವಚಿತ್ರಗಳು ಬಹಳಷ್ಟು ಉತ್ತಮ ರೀತಿಯಾಗಿ ಗೋಚರಿಸ್ತಾ ಇದೆ. ಮಾರ್ಕ್ ಎಸೆದ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಜಾನ್ ಪಾಯಿಂಟ್ ಭಾಗದಲ್ಲಿ ಒಂದು ಪೂರೈಕೆಯನ್ನು ಮಾಡಿದ್ರು. ಪ್ರತಿ ಎಸೆತಕ್ಕೂ 1 ಓಟವನ್ನು ದಾಖಲಿಸುವಂತದ್ದು ಪ್ರಯತ್ನದಲ್ಲಿ ಜಾನ್ ಮತ್ತು ಸಂದೀಪ್ ಕೀನ್ಯಾ ಇದ್ದಾರೆ. ತಡ ಮೊತ್ತ 35ಕ್ಕೆ ತಲುಪ್ತಾ ಇದೆ. 9ರ ಅವಶ್ಯಕತೆ ಇದೆ ನ್ಯಾಶ್ ಜಯಕ್ಕಾಗಿ. ಸೆಮಿಫೈನಲ್ ಎಂಟ್ರಿಗಾಗಿ ಕಾದಾಟ ನಡೀತಾ ಇದೆ. ಈ ಬಾರಿ ಎಷ್ಟಂತ ಚೆಂಡ ಸಂದೀಪ್ ಕೀನ್ಯಾ ಕಾಟ್ ಬಿಯಾಂಡ್. ಈ ಬಾರಿ ಡೇವಿಡ್ ಗುಡ್ರಕ್ಷಕರ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರೆ ಆ ನಿಟ್ಟಲ್ಲಿ 4ನೇ ಹುದ್ದಾರಿ ನೆಲ ಕುರುಳುತ್ತಾ ಇದೆ. 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ನ್ಯಾಶ್ ಬೆಂಗಳೂರು. ಅಕ್ಷಯ್ ಸಿ.ಕೆ. ಮಹೇಶ್, ಅದೇ ರೀತಿ ಇವಾಗ ಸಂದೀಪ್ ಕೀನ್ಯಾ ಈ ರೀತಿಯಾಗಿ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಫಹದ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನು ಕೂಡ 9ರ ಅವಶ್ಯಕತೆ ಇದೆ ನ್ಯಾಶ್ ತಂಡಕ್ಕೆ. ಪಂದ್ಯದ ಗತಿಯನ್ನ ನಾಯಕ ಮಾರ್ಕ್ ಮಹೇಶ ಬದಲಿಸ್ತಾ ನೋಡಬೇಕಾಗಿದೆ. ಬಹುಶಃ ಪಂದ್ಯದ ಉಳಿವಿಗಾಗಿ ಬಹುಶಃ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಯೂಟ್ಯೂಬ್ ಮುಖಾಂತರವಾಗಿ 1300 ಮಂದಿ ಕ್ರೀಡಾ ಪ್ರೇಕ್ಷಕರು, ಕ್ರೀಡಾ ಅಭಿಮಾನಿಗಳು, ಕ್ರೀಡಾಪಟುಗಳು ಪಂದ್ಯಾಟದ ವೀಕ್ಷಣೆ ಎಲ್ಲರಿಗೂ ಕೂಡ ಕೃತಜ್ಞತೆ, ಅಭಿನಂದನೆಯನ್ನು ಸಮರ್ಪಿಸ್ತೇವೆ. ಜೊತೆಗೆ ಒಂದು ಪಂದ್ಯಾಟದಲ್ಲಿ ನೇರ ಇಲ್ಲಿ ವೀಕ್ಷಣೆ ಇರ್ತಕ್ಕಂಥ, ನಮ್ಮ ಅಂಕಣದಲ್ಲಿ ವೀಕ್ಷಣೆ ಇರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳು, ಕ್ರೀಡಾಪಟುಗಳು ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಮುಖಾಂತರವಾಗಿ ಈಸ್ಟ್ ಹುಡುಗರ ವತಿಯಿಂದ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ನಡುವೆ ಮಾರ್ಕ್ ಎಸೆತಗಳು ದಾಖಲಾತಿಯನ್ನು ಪಡಿತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ದಾಂಡಿಗರ ಕಾನ್ಫಿಡೆನ್ಸ್ ಅನ್ನ ಕೆಡವುವಂತ ಒಂದು ಪ್ರಯತ್ನದಲ್ಲಿದ್ದಾರೆ ಜೈ ಕರ್ನಾಟಕ ಆಟಗಾರರು, ನಾಯಕರು. ಮಾರ್ಕ್ ಎಸ್ಗಾರಿಕೆಯಲ್ಲಿ ಕೊನೆಯ 9ಕ್ಕೆ 9ರ ಅವಶ್ಯಕತೆ. ಮಾರ್ಕ್ ಎಸೆದ ಚೆಂಡು ಗಲ್ಲಿ ಭಾಗದಲ್ಲಿ ಸಚಿನ್ ಕ್ಷೇತ್ರ ರಕ್ಷಣೆ ಒಳಗೆ ಆಗ್ತಾ ಇದೆ. 1ರ ಬದಲಿ 2 ಓಟಗಳಿಗೆ ಅವಕಾಶಗಳು, 3ನೇ ಓಟಗಳ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಕರನ್ನ ವಂಚಿಸ್ತಾ ಇದೆ. ಸಚಿನ್ ಮಹಾದೇವ್ ಫಸ್ಟ್ ವಿಭಾಗದಲ್ಲಿ ಎಡವೈಕೆಯನ್ನು ಕಂಡ್ರು. ಬಹುಶಃ ಇದರ ಲಾಭವನ್ನು ನ್ಯಾಶ್ ತಂಡ ಪಡ್ಕೊಳ್ತಾ ಇದೆ. 2 ಓಟ ತಂಡದ ಮೊತ್ತ 37ಕ್ಕೆ ತಲುಪ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ ಆರಂಭಿಕ ಹಂತದಲ್ಲಿ ಸಚಿನ್ ಮಹಾದೇವ್, ಆ ಬಳಿಕ ದರ್ಶನ್, ಆ ಬಳಿಕ ನಿತಿನ್, ಮತ್ತೆ ಸಚಿನ್ ಮಹಾದೇವ್, ಇವಾಗ ಮಾರ್ಕ್ ಮಹೇಶ ಎಸ್ಗಾರಿಕೆಯಲ್ಲಿದ್ದಾರೆ.
ತನ್ನ ಮೊತ್ತ 37ಕ್ಕೆ ತಲುಪ್ತಾ ಇದೆ. 37 ರನ್ಸ್. ರಾಜ್ಯದ ಸಾಕಷ್ಟು ಪ್ರತಿಷ್ಠಿತ ತಂಡಗಳು ಭಾಗವಹಿಸಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾಟ. ಈ ಬಾರಿ ಮಾರ್ಕ್ ಎಸೆದ ಚೆಂಡು ಬಲಗೋಡಿಯಿಂದ ಹೊರವಾಕೆ ಸಾಗ್ತಾ ಇದೆ. ಆಫ್ಸೈಡ್ ಹೊರವಾಕೆ ಸಾಗ್ತಾ ಇದೆ. ಅಕ್ರಮ ಸೂಚನೆ, ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ನೀಡಿದ್ರು. ವೈಡ್ ಬಾಲ್ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಫಹದ್ ಸ್ಟ್ರೈಕರ್ ವಿಭಾಗದಲ್ಲಿ ಮಾರ್ಕ್ ಎಸೆದ ಚೆಂಡು ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. 38ರಲ್ಲಿ ಸ್ಥಗಿತತೆಯನ್ನ ಕಾಣ್ತಾ ಇದೆ. ಅಳಿವು ಉಳಿವಿನ ಪ್ರಶ್ನೆ ಜೈ ಕರ್ನಾಟಕಕ್ಕೆ ಕಾಡ್ತಾ ಇದೆ. ಅಥವಾ ನ್ಯಾಶ್ ತಂಡಕ್ಕೆ ಕನಿಷ್ಠ ಮೊತ್ತಗಳು ಬೇಕಾಗಿದೆ. ಮಾರ್ಕ್ ಎಸೆದ ಚೆಂಡು ಮೋಸಿನ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಒಂದು ಓಟಗಳಿಗೆ ಮಾರ್ಕ್ ಅವಕಾಶವನ್ನು ನೀಡಿದ್ರು. ಓವರ್ ಮುಕ್ತಾಯವಾಗ್ತಾ ಇದೆ. ತನ್ನ ಮೊತ್ತ 39. ಅಂತಿಮ 6 ಎಸೆತ. 5ರ ಅವಶ್ಯಕತೆ. 6ಕ್ಕೆ 5. 5 ರನ್ಸ್ ರಿಕ್ವೈರ್. 6ಕ್ಕೆ 5. ಪಂದ್ಯವನ್ನು ಆರಂಭಿಸಬೇಕು. ಪದೇ ಪದೇ ಸೂಚನೆಯನ್ನು ಕೊಡುವಾಗೆ ಮಾಡಬೇಡಿ, ದಯವಿಟ್ಟು ಗಮನಿಸಬೇಕು. ರಾಷ್ಟ್ರ ಮಟ್ಟದ ಒಂದು ಮೊದಲ ಪ್ರಯತ್ನದಲ್ಲಿ ಯಶಸ್ಸಿನ ಕ್ರೀಡಾಕೂಟ ನಿಮ್ಮೆಲ್ಲರ ಒಂದು ಸಹಕಾರದಿಂದ, ಪ್ರೋತ್ಸಾಹದಿಂದ, ಬೆಂಬಲದಿಂದ ನಮ್ಮ 2 ದಿನದ ಹಗಲಿನ ವ್ಯವಸ್ಥಿತ ಕ್ರೀಡಾಕೂಟ ಯಶಸ್ಸನ್ನ ಕಾಣ್ತಾ ಇದೆ. ರಮಾನ ಈಸ್ಟ್ ಅನ್ನುವಂಥ ಒಂದು ಸಂಸ್ಥೆ ಹಿರಿಯ ಆಟಗಾರ, ಯುವ ಆಟಗಾರ, ಬಹುಶಃ ಇದೇ ಅಂಕಣದಲ್ಲಿ ಸಾಕಷ್ಟು ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡತಕ್ಕಂಥ ಬಹಳಷ್ಟು ಮಂದಿ ಹಿರಿಯ ಆಟಗಾರರೊಂದು ಪರಿಶ್ರಮದ ಮೇರೆಗೆ ಪಂದ್ಯಾಟ ಸಾಗ್ತಾ ಇದೆ. ಇದಕ್ಕೆ ನೀವು ಇದರ ಯಶಸ್ಸಿಗೆ ಸಹಕರಿಸಬೇಕು ಅನ್ನೋದಕ್ಕೆ ಕೇಳ್ತಾ ಇದ್ದೇವೆ. ನಿನ್ನೆ ದಿನ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಕೂಟ. ಮೊದಲ ಪಂದ್ಯ ರಾಜಸ್ಥಾನಿ ಆಟಗಾರರ ವಿರುದ್ಧವಾಗಿ ಕೋಲಾರ ಎಂಎಸ್ಎ ತಂಡ ಸೆಣಸಾಟವನ್ನು ನಡೆಸಿತ್ತು. ಆವಾಗ ರಾಜಸ್ಥಾನಿ ಆಟಗಾರರ ವಿರುದ್ಧವಾಗಿ ಕೋಲಾರ ಜಯವನ್ನು ದಾಖಲಿಸಿತ್ತು. ಈ ರೀತಿಯಾಗಿ ಯಶಸ್ವಿಯುತ ಪಂದ್ಯಕೂಟ ಆರಂಭವನ್ನು ಕಾಣ್ತು. ಪಂದ್ಯವನ್ನು ಆರಂಭಿಸಬೇಕು. ಜೈ ಕರ್ನಾಟಕ ಕೊನೆಯ ಓವರ್ನಲ್ಲಿ ದರ್ಶನ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ. 6 ಎಸೆತ, 5ರ ಅವಶ್ಯಕತೆ. ಸಾಕಷ್ಟು ಕುತೂಹಲಕಾರಿ ಪಂದ್ಯ, ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಸ್ಟ್ರೈಕ್ ವಿಭಾಗದಲ್ಲಿ ಫಾನ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ ಆಟಗಾರ ಜಾನ್, ಗೂಟರ್ ರಕ್ಷಕರಾಗಿ ಡೇವಿಡ್, ಶಾರ್ಟ್ ಫೈಂಡರ್ ವಿಭಾಗದಲ್ಲಿ ಸುಜಿತ, ಶಾರ್ಟ್ ಥರ್ಡ್ ವಿಭಾಗದಲ್ಲಿ ಸಾಕಷ್ಟು ಹಿರಿಯ ಆಟಗಾರರು ಶಂಕಿ, ಡೀಪ್ ಕವರ್ಸ್ ವಿಭಾಗದಲ್ಲಿ ವಿನೋದ್, ಶಾರ್ಟ್ ಕವರ್ಸ್ ಭಾಗದಲ್ಲಿ ಉತ್ತಪ್ಪ, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಮಾರ್ಕ್ ಮಹೇಶ, ಸಚಿನ್ ಮಹಾದೇವ್, ಶಾರ್ಟ್ ಮಿಡ್ ವಿಕೆಟ್ ಎಸ್ತುಗಾರಿಕೆಯಲ್ಲಿ ಸುಜಿತ್, ಲಾಂಗ್ ಆನ್ ವಿಭಾಗದಲ್ಲಿ ಮೋಸ್ತಿನ್, ನಿತಿನ್, ಡೀಪ್ ಅಕ್ಷ ಕವರ್ಸ್ ಭಾಗದಲ್ಲಿ. ಪಂದ್ಯವನ್ನು ಆರಂಭಿಸಬೇಕು. 6ಕ್ಕೆ 5. ಬಹಳಷ್ಟು ಕುತೂಹಲಕಾರಿ ಪಂದ್ಯ, ಸೆಮಿ ಎಂಟ್ರಿಗಾಗಿ ಕಾದಾಟ. ಈ ಬಾರಿ ಎಸೆದ ಚೆಂಡು ರನೌಟ್ ಅವಕಾಶಗಳು ನೆರಗುರಿ ಸಾಗ್ತಾ ಇಲ್ಲ. ದರ್ಶನ್ ಈ ಬಾರಿ ವೈಫಲ್ಯತೆಯನ್ನು ದಾಖಲಿಸಿದ್ರು. ಪಂದ್ಯವನ್ನ ಉಳಿಸುವಂತದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೈ ಕರ್ನಾಟಕ. ಅಳಿ ಉಳಿವಿನ ಪ್ರಶ್ನೆ ಕಾಡ್ತಾ ಇದೆ. ಕುತೂಹಲಕಾರಿ ಪಂದ್ಯ. ಬಹುಶಃ ಈ ಹಂತದಲ್ಲಿ 1-2 ಎಸೆತ ಡಾಟ್ ಬಾಲ್ ಮತ್ತು ಹುದಾರಿಗಳನ್ನ ಪಡ್ಕೊಂಡ್ರೆ ಪಂದ್ಯಾಟದ ಗತಿ ಬದಲಾಗ್ತದೆ. ಅಂತಿಮ 5ಕ್ಕೆ 4ರ ಅವಶ್ಯಕತೆ. ಇವಾಗ ಆರಂಭಿಕ ಆಟಗಾರ ಜಾನ್ ಸ್ಟ್ರೈಕ್ ವಿಭಾಗದಲ್ಲಿ. ಇತ್ತ ಜೈ ಕರ್ನಾಟಕ ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡ್ತಾರೆ, ನೋಡ್ಬೇಕಾಗಿದೆ. ದಯವಿಟ್ಟು ಪಂದ್ಯಾಟವನ್ನು ಆರಂಭಿಸಿ. ಲಾಸ್ಟ್ 5 ಬಾಲ್ 4 ರನ್. ಮತ್ತೆ ದರ್ಶನ್, ದರ್ಶನ್ ಎಸೆದ ಚೆಂಡು ಸಿಲಿಮಿಡ್ ಭಾಗದಲ್ಲಿ ಸಚಿನ್ ಮಹಾದೇವ್ ಕ್ಷೇತ್ರ ರಕ್ಷಣೆಯಲ್ಲಿದ್ದಾರೆ. ಮತ್ತೆ ಒಂದು ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಅಪಾಯಕಾರಿ ರಿಸ್ಕಿ ಸಿಂಗಲ್ ಹೊಡೆದ ಪೂರೈಕೆಯನ್ನು ಮಾಡಿದ್ರು ಫಾದ್ ಮತ್ತು ಜಾನ್. ನ್ಯಾಶ್ ಪರವಾಗಿ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿಯತಕ್ಕಂಥ ಜಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಕ್ಕಾಚಾರದ ಇನ್ನಿಂಗ್ಸ್ ಮುಂದುವರಿಕೆಯಲ್ಲಿದ್ದಾರೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ, ಬಹುಶಃ ಇಲ್ಲಿ ಸಂಘಟಕರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಬಿಕಾಸ್ ಪಂದ್ಯಾಟ ಟೈ ಆದ್ರೆ ಸಮಯದ ವಿಳಂಬದ ಒಂದು ಸೂಚನೆ ಮೇರೆಗೆ, ಪೆನಾಲ್ಟಿ ಆಧಾರದ ಮೇರೆಗೆ ಎದುರಾಳಿಗಳಿಗೆ
ದಯವಿಟ್ಟು ಆರಂಭಿಸಬೇಕು ಸರ್. ಬಹುಶಃ ಪಂದ್ಯ ಟೈ ಆದ್ರೆ ಸೂಪರ್ ಓವರ್ ಕೊಡಲ್ಲ ಅನ್ನೋದಕ್ಕೆ ಕೂಡ ತಿಳಿಸ್ತಾ ಇದ್ದಾರೆ ಸಂಘಟಕರು. ನೆಗೆತವನ್ನ ಪಡ್ಕೊಳ್ತಾ ಇದೆ ಸ್ಲೀರ್ತಿರ ಸ್ಲೋವರ್ ಚೆಂಡು. ಮತ್ತೆ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಲೆಗ್ ಬೈ ಓಟವನ್ನು ಪಡ್ಕೊಳ್ತಾ ಇದ್ದಾರೆ ಫಾದ್. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 42. ಅಂತಿಮ 3 ಎಸೆತ, 2ರ ಅವಶ್ಯಕತೆ. ದರ್ಶನ್ ಮ್ಯಾಜಿಕ್ ಮಾಡ್ತಾರೆ ನೋಡ್ಬೇಕಾಗಿದೆ. ಹುದ್ದರಿನ ಪಡ್ಕೊಳ್ಬೇಕಾಗಿದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಬಹುಶಃ ಎಸ್ನಲ್ಲಿ ಓಟವನ್ನು ನೀಡಿದ್ರೆ ಹುದ್ದರಿನ ಪಡ್ಕೊಳ್ಬೇಕಾಗಿದೆ ದರ್ಶನ್. 3ಕ್ಕೆ 2 ಕುತೂಹಲಕಾರಿ ಪಂದ್ಯ. ಬಹುಶಃ ಎಲ್ಲ ಕ್ರೀಡಾ ಪ್ರೇಕ್ಷಕರು ಎಲ್ಲರ ಗಮನ ಕೂಡ ಇಲ್ಲಿ ಅಂಕಣ ಮಧ್ಯಭಾಗದಲ್ಲಿ ಇದೆ. ದರ್ಶನ್ ಎಸೆದ ಚೆಂಡು. ಇವಾಗ ರನ್ಔಟ್ ಅವಕಾಶವನ್ನ ಮಿಸ್ ಮಾಡಿದ್ರು ಸುಜಿತ್. ಸುಲಭದ ಒಂದು ರನ್ಔಟ್ ಅವಕಾಶವನ್ನ ಮಿಸ್ ಮಾಡಿದ್ರು. ಸೆಮಿಫೈನಲ್ ಎಂಟ್ರಿಗಾಗಿ ಜೈ ಕರ್ನಾಟಕ ಮತ್ತು ನ್ಯಾಶ್ ಬೆಂಗಳೂರು ಬಹಳಷ್ಟು ಉತ್ತಮ ರೀತಿಯೊಂದು ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದೆ. ಪಂದ್ಯ ಸಮಬಲವಾಗ್ತಾ ಇದೆ. ಜಯಕ್ಕಾಗಿ ಅಂತಿಮ 2 ಎಸೆತ, 1ರ ಅವಶ್ಯಕತೆ. 2ಕ್ಕೆ 1. ಬಹುಶಃ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನ್ಯಾಶ್ನ ಮತ್ತೋರ್ವ ಆಟಗಾರರು ಪ್ರಖ್ಯಾತ್. ಬಹುಶಃ ಇವತ್ತಿನ ದಿನ ಸ್ಥಳೀಯ ತಂಡವನ್ನು ಪ್ರತಿನಿಧಿಸಿ ಆಟವನ್ನು ಆಡ್ತಾ ಇದ್ದಾರೆ. ವಿಭೂಷಣ್ ಪರವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಖ್ಯಾತ್ ಕೂಡ ನಮ್ಮೊಂದಿಗೆ ಪಂದ್ಯ ಆಟದ ವೀಕ್ಷಣೆಯಲ್ಲಿದ್ದಾರೆ. 2ಕ್ಕೆ 1, 2 ಎಸೆತ, 1ರ ಅವಶ್ಯಕತೆ ಇದೆ. 2ಕ್ಕೆ 1. ದರ್ಶನ್ ಎಸ್ಗಾರಿಕೆಯಲ್ಲಿ ಬಿಗುವಿನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಸಿಲ್ಲಿ ಮಿಡ್ ಆಫ್ ಕಾಣ್ತಾ ಇದೆ. ಸಿಲ್ಲಿ ಮಿಡ್ ಆನ್. ಬೇರಸಿನ ಸ್ಲೀಪ್ ಭಾಗದಲ್ಲಿ ಶಂಕಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪಂದ್ಯಾಟ ರೋಚಕ ಹಂತವನ್ನು ತಲುಪ್ತದೆ. ಕೊನೆಯ 1 ಎಸೆತ, 1 ಓಟಗಳು ಬರಬೇಕಾಗಿದೆ. 1ಕ್ಕೆ 1. ಒಂದು ಹಂತದಲ್ಲಿ 6 ಎಸೆತಗಳ ಮುಂದೆ 5 ಓಟವನ್ನು ಕಾಣಬೇಕಾಗಿರ್ತಕ್ಕಂಥ ನ್ಯಾಶ್ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ಕೊನೆಯ 1 ಎಸೆತ, 1 ಓಟವನ್ನು ದಾಖಲಿಸಬೇಕಾಗಿದೆ. 1ಕ್ಕೆ 1. ಬಿಗುವಿನ ಭದ್ರತೆಯ ತಡೆಗೋಡೆಯನ್ನು ರಚಿಸ್ತಾ ಇದೆ ಜೈ ಕರ್ನಾಟಕ. ಬಹುಶಃ ಕರ್ನಾಟಕದ ಟೆನಿಸ್ ಕ್ರೀಡಾ ವಿದ್ಯಮಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಸರನ್ನು ಕಂಡಿರ್ತಕ್ಕಂಥ ನ್ಯಾಶ್ ತಂಡ ಒಂದೆಡೆಯಾದ್ರೆ, ಸಾಕಷ್ಟು ವರ್ಷಗಳಿಂದಲೇ ಬಹಳಷ್ಟು ಉತ್ತಮ ರೀತಿಯ ಹೆಸರನ್ನು ಸಂಘಟಿಸಿಕೊಂಡಿರ್ತಕ್ಕಂಥ ಒಂದು ತಂಡ ಜೈ ಕರ್ನಾಟಕ. 1ಕ್ಕೆ 1. ಒಂದಕ್ಕೆ 1. ದರ್ಶನ್ ಎಸ್ಗಾರಿಕೆಯಲ್ಲಿ 1 ಎಸೆತ, 1ರ ಅವಶ್ಯಕತೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಶಾರ್ಟ್ ಫೈನಲ್ ಕಾಣ್ತಾ ಇದೆ. ಗುಡ್ ರಕ್ಷಕ ಇದ್ದಾರೆ. ಫಸ್ಟ್ ಸ್ಲಿಪ್ ಕಾಣ್ತಾ ಇದೆ. ಪಾಯಿಂಟ್ ಕಾಣ್ತಾ ಇದೆ. ಸಿಲ್ಲಿ ಮಿಡ್ ಆನ್ ಅಂಡ್ ಷಡಕ್ಷ ಕವರ್ಸ್ ಲಾಂಗ್ ಆನ್ ಕ್ಷೇತ್ರ ರಕ್ಷಣೆ ಇದೆ. ಇಲ್ಲಿ ಜಯಕ್ಕಾಗಿ ಜೈ ಕರ್ನಾಟಕ ಬಿಗುವಿನ ತಡೆಗೋಡೆಯನ್ನು ರಚಿಸ್ತಾ ಇದೆ. ಸಚಿನ್ ಮಹಾದೇವ್ ಕ್ಷೇತ್ರ ರಕ್ಷಣೆಯಲ್ಲಿ ಮಾರ್ಕ್ ಮಹೇಶ ಮಿಡ್ ಆಫ್ ಅಂಡ್ ಮಿಡ್ ಆನ್. ಈ ಎಸೆತಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ದಾಂಡಿಗರ ಕಾಂಪಿಟೇಷನ್ ಬದಲಿಸುವಂತಹ ಪ್ರಯತ್ನಗಳಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಹೊಸ ದಾಂಡಿಗ ಅಪೆಕ್ಸ್ ವಿಜಯದ ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ರೋಚಕ, ರೋಮಾಂಚನ, ಕುತೂಹಲ ಪಂದ್ಯ. 1ಕ್ಕೆ 1. ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಜಯವನ್ನು ದಾಖಲಿಸುವಂತ ಇರಾದೆಯನ್ನು ತೋರ್ಪಡಿಸಿರ್ತಕ್ಕಂಥ ನ್ಯಾಶ್ ತಂಡ ಇವಾಗ ಸ್ವಲ್ಪ ಮಟ್ಟಿಗೆ ಒತ್ತಡದಲ್ಲಿದೆ. 1ಕ್ಕೆ 1. ಅಪೆಕ್ಸ್ ಸ್ಟ್ರೈಕರ್ ವಿಭಾಗದಲ್ಲಿ ಜಾನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ದರ್ಶನ್ ಎಸ್ಗಾರಿಕೆಯಲ್ಲಿ ಡೇವಿಡ್ ಗುಡ್ ರಕ್ಷಕರಾಗಿ. ದರ್ಶನ್ ಎಸೆದ ಚೆಂಡು. ವಿರೋಚಿತ ಜಯವನ್ನ ಜೈ ಕರ್ನಾಟಕ ವಿರುದ್ಧವಾಗಿ ನ್ಯಾಶ್ ತಂಡ ದಾಖಲಿಸ್ತಾ ಇದೆ. ಸೆಮಿಫೈನಲ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಜೈ ಕರ್ನಾಟಕ ಆಟಗಾರರಿಗೆ ಕೂಡ ನಾವು ಇಲ್ಲಿ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೋರಾಟದಲ್ಲಿ ಜೈ ಕರ್ನಾಟಕ ವಿರುದ್ಧವಾಗಿ ನ್ಯಾಶ್ ತಂಡ ಜಯವನ್ನು ದಾಖಲಿಸ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಅನುವು ಮಾಡಿಕೊಳ್ಬೇಕು ನ್ಯಾಶ್ ಮತ್ತು ಜೈ ಕರ್ನಾಟಕರು. ದಯವಿಟ್ಟು ಗ್ರೌಂಡ್ ಮತ್ತೆ ಡಗೌಟ್ ಅನ್ನ ತೆರವುಪಡಿಸಿಕೊಡಿ ಅನ್ನೋದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ.
ಬಹಳಷ್ಟು ಉತ್ತಮ ರೀತಿಯ ಒಂದು ಕುತೂಹಲಕಾರಿ ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ಮತ್ತು ನ್ಯಾಶ್ ಬೆಂಗಳೂರು 44ರ ಮೊತ್ತವನ್ನು ಚೇಸ್ ಮಾಡಿರ್ತಕ್ಕಂಥ ನ್ಯಾಶ್ ತಂಡ ಕೊನೆಯ ಎಸೆದವರೆಗೆ ಪಂದ್ಯಾಟವನ್ನು ಕೊಂಡೊಯ್ದಿದ್ರು. ಇವಾಗ ಕೊನೆಯ ಹಂತದಲ್ಲಿ ಪಂದ್ಯವನ್ನ ಜಯಿಸ್ತಾ ಇದೆ ನ್ಯಾಶ್ ತಂಡ. ಬಹುಶಃ ಟೂರ್ನಿಮೆಂಟ್ ಇಂದ ನಿರ್ಗಮಿಸ್ತಾ ಇದೆ. ಜೈ ಕರ್ನಾಟಕ. ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ನ್ಯಾಶ್ ತಂಡದ ಜಾನ್ ಬರಬೇಕನ್ನೋದ ಕೇಳ್ತಾ ಇದ್ದಾವೆ. ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ನ್ಯಾಶ್ ತಂಡದ ಜಾನ್ ಅವರು ಬರಬೇಕನ್ನೋದಕ್ಕೆ ನಾವು ಕೇಳ್ಕೊಳ್ತಾ ಇದ್ದಾವೆ. ಬಹಳ ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ತೋರ್ಪಡಿಸಿ ಆರಂಭಿಕ ಆಟಗಾರರಾಗಿ 25 ಓಟದ ಖಾಲಿ ಶತಕದ ಒಂದು